ಜನರಗೋಳಿನ ಸಿಡಿಲ ಹೊಯ್ಲಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಯಾವೊಂದು ಆಸಕ್ತಿಯನ್ನು ಇರಿಸಿಕೊಳ್ಳದೆ ಇಂದ್ರಿಯಗಳನ್ನು ಒಳಮುಖವಾಗಿ ಹರಿಯಿಸಿ ಕಣ್ಣು ಬಿಟ್ಟು ನೋಡುವುದಕ್ಕಿಂತ ಹೆಚ್ಚಿನದ್ದನ್ನು ಆನಂದ ಪಡೆಯುವುದಕ್ಕಾಗಿ ಒಳಗಣ್ಣಿನಿಂದ ನೋಡುವುದಕ್ಕಾಗುತ್ತದೆ ಎನ್ನುವ ವಿರಾಗ ಭಾವದಿಂದ ಆತ್ಮೋದ್ಧಾರಕ್ಕೆ ಬೇಕಾಗಿ ಆ ಪರಬ್ರಹ್ಮ ಸ್ವರೂಪವನ್ನೇ ಸ್ತುತಿಸ್ತಾ ಇದ್ದೆ. ಕೇವಲ ನಮ್ಮೊಬ್ಬರ ಏಳಿಗೆ, ನಮ್ಮ ಕಲ್ಯಾಣ ಮಾತ್ರ ನಮ್ಮ ಲಕ್ಷ್ಯವಲ್ಲವಲ್ಲ. ಕಣ್ಣು ಮುಚ್ಚಿ ತಪಸ್ಸು ಮಾಡುವುದರಿಂದ ಆಗಬೇಕಾದ್ದೇನು? ಕಣ್ಣು ಬಿಟ್ಟು ನೋಡುವಂತಹ ಪ್ರಪಂಚ ನಲಿನಯುತ್ತ ಸಂತೋಷದಿಂದ ಬದುಕುವುದು ಮಾತ್ರ ನಮ್ಮ ಒಳಗಿರುವ. ಯಾಕೋ ಗೊತ್ತಿಲ್ಲ, ಅಂತರ್ಮುಖಿಯಾಗಿದ್ದಂತ ನಾನು ಬಹಿರ್ಮುಖನಾದ. ಕಣ್ಣು ಬಿಟ್ಟು ನೋಡ್ತೇನೆ, ನಿರೀಕ್ಷಿಸದ ಹೊಡೆತ. ನಾವು ಯಾವುದಕ್ಕೆ ಬೇಕಾಗಿ ತಪಸ್ಸು ಮಾಡುತ್ತಿದ್ದೆವು ಅಂತ ಕೇಳಿದ್ರೆ, ಶೋಭರಹಿತವಾದಂತಹ ದೇಶವನ್ನು, ಯಾವಾಗಲೂ ಹಸಿರಾಗಿ ಕಂಗೊಳಿಸುವಂತಹ ಪ್ರಪಂಚವನ್ನು, ಯಾವತ್ತೂ ಆನಂದದಿಂದ ಬದುಕುವಂತಹ ಜೀವರಾಶಿಯನ್ನು ನಾವು ಕಣ್ಣು ಬಿಡುವಾಗ ನೋಡಬೇಕು ಎನ್ನುವ ಹಂಬಲದಿಂದ ಇಷ್ಟು ಸಮಯ ತಪಸ್ಸನ್ನು ಆಚರಿಸಿದ್ರೆ, ಕಣ್ಣು ಬಿಟ್ಟು ನೋಡುವಾಗ ಏನನ್ನು ನೋಡಲಿ ವಿಧಿಯೇ? ಸೂರ್ಯನ ಬೆಳಕೇ ಅಗ್ನಿಯಾಗಿದೆ. ಎಲ್ಲಿಯೂ ಒಂದು ತೊಟ್ಟು ನೀರು ಕಾಣಿಸುವುದಿಲ್ಲ. ಬರುವಂತಹ ಗಾಳಿಯೇ ಬಿಸಿಯಾಗಿ ಹೋಗಿದೆ. ಎಲ್ಲ ಕಡೆಯಲ್ಲಿಯೂ ಆಹಾಕಾರ ಕೇಳುತ್ತಾ ಉಂಟು. ದಶಕಗಳ ಕಾಲ ತಪಸ್ಸನ್ನಾಚರಿಸಿದ ಫಲ ಇದುವೇ. ಜನರ ಗೋಳು ಸಿಡಿಲಿನಂತೆ ನನ್ನನ್ನು ಬಡಿದೆಬ್ಬಿಸಿದೆ. ನಾವು ಕಣ್ಣು ಮುಚ್ಚಿ ಇಲ್ಲಿದ್ದವರೆಲ್ಲ ಕಣ್ಣೀರು ಸುರಿಸುವುದಿದ್ರೆ ನಾವು ಮಾಡಿದಂತಹ ತಪಸ್ಸಿಗೇನು ಪುರುಷಾರ್ಥ? ಲೋಕಕ್ಕೆ ಕಲ್ಯಾಣ ಆಗಬೇಕಾದ್ದೇ ನಮ್ಮ ಇಚ್ಛೆ ಹೌದಾದ್ರೆ, ಜಾಬಾಲಿ ಕಣ್ಣು ಬಿಟ್ಟು ಮಾಡಬೇಕಾದ ತಪಸ್ಸುಂಟು, ಕಣ್ಣು ಮುಚ್ಚಿ ಮಾಡಬೇಕಾದ ತಪಸ್ಸಿಗಿಂತ ಹೆಚ್ಚಿನ ಪ್ರಾಧಾನ್ಯ ಅದಕ್ಕೆ ಕೊಡು ಎನ್ನುವುದಾಗಿ ನನ್ನ ಒಳಗಿನ ದೈವವೇ ಎಚ್ಚರಿಸಿದ್ದಿರಬೇಕು. ಎಲ್ಲಿಯವರೆಗೆ ಆಹಾಕಾರ, ಎಲ್ಲಿಯವರೆಗೆ ಗೋಳು? ಶಿವನೇ, ಹೇಗಿದ್ದಾರೆ ಮಂದಿಗಳು, ಹೇಗಿದ್ದಾರೆ ನನ್ನ ಪ್ರಪಂಚದ ಸೋದರರು ಎನ್ನುವುದಾಗಿ ಕಣ್ಣು ಬಿಟ್ಟು ಒಮ್ಮೆ ನೋಡಿದೆ ಎಂದಾದರೆ, ಅದು ಅಲ್ಲಿ ಉಣ್ಣುವುದಕ್ಕೆ ಗತಿ ಇಲ್ಲದೆ, ಸಂಧ್ಯಾ ವಂದನೆ ಮಾಡದೆ ಒಂದು ತೊಟ್ಟು ನೀರನ್ನು ಕುಡಿಯದಂತಹ ಬ್ರಾಹ್ಮಣ ವರ್ಗದಿಂದ ಹಿಡಿದು ಪರಿಶ್ರಮದ ಮೂಲಕ ಬದುಕು ಸಾಗಿಸುತ್ತಿರುವ ಶೂದ್ರ ವರ್ಗದವರೆಗೆ ಎಲ್ಲರೂ ಸಂಘರ್ಷ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಸಂಘರ್ಷ ಮಾಡ್ತಾ ಇದ್ದಾರೆ? ಧರ್ಮಕ್ಕೆ ಬೇಕಾಗಿ, ಮುಕ್ತಿಗೆ ಬೇಕಾಗಿ, ಬಿಡುಗಡೆಗೆ ಬೇಕಾಗಿ, ನೀತಿಗೆ ಬೇಕಾಗಿ ಸಂಘರ್ಷ ಮಾಡಬೇಕಾದಂತ ಈ ಸನಾತನ ಧರ್ಮದ ಮಕ್ಕಳು ಎಂದೋ ಸತ್ತು
ಶಕ್ತಿ ಇರುವವ ಮೂಗು ಬಿಡುವುದಕ್ಕಾಗದ ಸ್ಥಿತಿಯಲ್ಲಿ ಕೊಳೆತು ನಾರುತ್ತಿರುವ ಶೂನಕದ ಮಾಂಸಕ್ಕೆ ಬೇಕಾಗಿ ಒಬ್ಬರಿಗೊಬ್ಬರು ಕಚ್ಚಾಡಿಕೊಂಡು ಎಳೆದು ತಿನ್ನುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಹಾ, ಯಾವ ದೇವರಿರ್ಲಿ, ಯಾವ ದೈವ ಇರ್ಲಿ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ? ಅನ್ನವೇ ಇಲ್ಲ ಎಂದಾದ ಮೇಲೆ ಮತ್ತೆಲ್ಲಿಂದ ದೈವ, ಮತ್ಯಾವ ದೇವರು? ಅಂತರಂಗೆ ಕರಗಿತು, ಕಣ್ಣಂಚು ಒದ್ದೆ ಆಯಿತು. ಯಾಕಾಯ್ತಪ್ಪ, ಹೇಗಾಯ್ತಪ್ಪ ಅಂತ ಕೇಳಿದ್ರೆ 12 ವರ್ಷವಾಯಿತಂತೆ ಬರಗಾಲ ಬಂದು ಮರುಭೂಮಿಯಾಗಿ ಹೋಗಿದೆ ಈ ಗೋಮಿನಿ. ಮಕ್ಕಳೆಲ್ಲ ಕಣ್ಣೆದುರೇ ಸಾಯುತ್ತಿರುವಂತಹ ದೃಶ್ಯವನ್ನು ನೋಡಿ ಬದುಕಲಿಕ್ಕೆ ಏನಾದರೂ ಮಾಡಬೇಕು ಅಂತ ಆ ಮಾಂಸವನ್ನು ತಿನ್ನುವುದಕ್ಕೆ ಹೊರಟಿದ್ದಾರೆ. ಭಕ್ಷಣವನ್ನು ಮಾಡಬೇಡಿ ಅಂತ ಅವರನ್ನು ಸಮಾಧಾನ ಪಡಿಸಬೇಕೇ ಅಥವಾ ಅವರ ಹೊಟ್ಟೆಗೆ ಏನಾದರೂ ಕೊಡಬೇಕೆ? ಸಮಾಧಾನ ಮಾಡುವುದು ಒಂದೇ ದಾರಿ. ಸ್ವಲ್ಪ ದಿನ ಕಾದುಕೊಳ್ಳಿ, ಅವಸರಿಸದಿರಿ. ಹೋಮ, ನೇಮ, ಜಪ, ದಪ, ದೈವ ಕಾರ್ಯ, ಧರ್ಮ ಕಾರ್ಯ ಇದೆಲ್ಲ ನಿಂತು ಹೋಗಿದೆ. ಅದು ಮಾಡಬೇಕಾದ ಯಾರು? ಪ್ರಭು ಶಕ್ತಿ. ರಾಜ ಕಾಲಸ್ಯ ಕಾರಣ. ಪ್ರಭು ಶಕ್ತಿಯೇ ಕೆಟ್ಟ ದಾರಿಯತ್ತ ಮುಖ ಮಾಡಿದ್ರೆ ತಂದೆ ತಾಯಿ ರಾಜ ಗುರು, ತಂದೆ ತಾಯಿಗೆ ನಿಲ್ಲುವುದಕ್ಕಾಗುವುದಿಲ್ಲ. ರಾಜ ಅಧರ್ಮದ ಹಾದಿಯಲ್ಲಿ ನಡೆದಿದ್ದಾನೆ. ಹಾಗಾದ್ರೆ ಯಾರು ರಕ್ಷಿಸಬೇಕಾದ್ದು? ಗುರುವಿನ ಜಾಗದಲ್ಲಿರುವ ಋಷಿಮುನಿಗಳು. ಹಾಗಾಗಿ ಅವರಿಗೊಂದು ಭರವಸೆಯ ಮಾತನ್ನು ಹೇಳಿದ್ದೇನೆ. ತಪ್ಪಾಗಿ ಹೋದದ್ದನ್ನು ಸರಿ ಮಾಡಬೇಕು ಎಂದಾದರೆ ಅಗತ್ಯವಾಗಿ ಒಂದು ಯಜ್ಞ ಆಗಲೇಬೇಕು. ಇಲ್ಲಿಂದ ಯಜ್ಞ, ನೀರಿಗೆ ಗತಿ ಇಲ್ಲ, ಯಜ್ಞಕ್ಕೆ ಬೇಕಾದ ಸೋಪಸ್ಕರಗಳು ಎಲ್ಲಿಂದ ಸಿಗುತ್ತದೆ? ಹಾಗಾಗಿ ಯೋಚನೆ ಮಾಡಿದ್ದೇನೆ, ದೇವಲೋಕದವರನ್ನು ಸಂತೃಪ್ತಿಪಡಿಸುವುದಕ್ಕೆ ದೇವಲೋಕದಿಂದಲೇ ವಿನಂತಿಸಿ ಸುವಸ್ತುಗಳನ್ನು ಕೊಡುವಂತ ದಿವ್ಯ ವಸ್ತುವನ್ನು ತಂದೆವು ಎಂದಾದರೆ ಆ ಮೂಲಕವಾದರೂ ಈಗ ಹುಂಡು ನೀರಿನದಂತ ಈ ಭೂಮಿಗೆ ವರ್ಷಧಾರೆಯಾದೀತಲ್ವೇ? ಈಗೊಂದು ಅಪೇಕ್ಷೆಯಿಂದ ಯೋಗ ಮಾರ್ಗದಿಂದಲೇ ಶಶರೀರಿಯಾಗಿ ದೇವಲೋಕದವರೆಗೆ ಹೋಗಬೇಕು. ಶಿಷ್ಯರನ್ನೆಲ್ಲ ಇಲ್ಲಿಯೇ ನಿಲ್ಲಿಸಿದ್ದೇನೆ. ನಮ್ಮ ಮುಖ ದೇವಲೋಕದ.
ಜಾಬಾಲಿ ಮಹರ್ಷಿಗಳೇ, ಓಹೋ. ಸ್ವರ್ಗಲೋಕಕ್ಕೆ ನಿಮ್ಮ ಆಗಮನವಾಯಿತು. ಹ್ಮ್. ಕಂಡ ತಕ್ಷಣವೇ ಸಂತಸಗೊಂಡು ಹ್ಮ್. ಯಥೋಚಿತವಾದಂತಹ ಸತ್ಕಾರವನ್ನು ಗೈದು ಹ್ಮ್. ಉಚಿತಾಸನವನ್ನು ಇಟ್ಟಿದ್ದೇನೆ ಸ್ವಾಮಿ. ಹ್ಮ್. ನಿಮ್ಮನ್ನು ಕಂಡ ತಕ್ಷಣವೇ ಆ, ಸಂತಸವಾದದ್ದು ಯಾಕೆ ಬಂದಿರ? ಯಾಕೆ? ನಾವು ಹಾ. ಈ ಪದವಿಯನ್ನು ಏರಿ ಆ, ಲೋಕ ಕಲ್ಯಾಣಕ್ಕಾಗಿ ಹೊರಟವರು. ಸರಿ. ಆದರೆ ನೀವು ಹಾಗಲ್ಲ. ಆ, ಲೋಕ ಕಲ್ಯಾಣಕ್ಕಾಗಿಯೇ ನಿಮ್ಮ ಜೀವನವನ್ನೇ ಉಳಿಸಿಕೊಂಡವರಿದ್ದೀರಿ. ಸಮರ್ಪಿಸಿದವರು. ಹೌದು. ಹ್ಮ್. ಯಾತಕ್ಕಾಗಿ? ಹ್ಮ್. ಯಾವತ್ತೂ ಕೂಡ ಹ್ಮ್. ಯಾರಿಗೆ ಕಷ್ಟ ಒದಗಿದರೂ ಕೂಡ ಆ, ಆ ಕಷ್ಟ ಪರಿಹಾರಕ್ಕಾಗಿ ಆ. ಯಾವ ಸುಗಮ ದಾರಿ ಉಂಟು ಆ. ಅಥವಾ ಯಾವ ಕಷ್ಟದ ದಾರಿ ಉಂಟು ಹ್ಮ್. ಆ ದಾರಿಯಲ್ಲಿ ಸಾಗಿ ಹ್ಮ್. ಸಕಲರಿಗೂ ಸನ್ಮಂಗಲವನ್ನುಂಟು ಮಾಡುವಲ್ಲಿ ಹ್ಮ್. ನೀವು ಮೊದಲಿಗರಾಗಿ ಕಾಣಿಸಿಕೊಳ್ಳುವವರು. ಆ, ನಮ್ಮ ಪ್ರೀತ್ಯರ್ಥವಾಗಿ ಆ, ನಾವು ಸಂಪ್ರೀತಿಗೊಳ್ಳುವಲ್ಲಿ ಹಾ. ಯಾವತ್ತೂ ಯಾಗ ಯಜ್ಞಾದಿಗಳನ್ನೂ ಮಾಡುವವರಿದ್ದೀರಿ. ಹ್ಮ್. ಈ ಕಾಲದಲ್ಲಿ ಹ್ಮ್. ನೀವೇ ಹ್ಮ್. ಸಶರೀರಿಯಾಗಿ ಈ ಸ್ವರ್ಗಲೋಕಕ್ಕೆ ಬರಬೇಕಂತಾದ್ರೆ ಹ್ಮ್. ನನ್ನಿಂದ ಯಾವ ಸೇವೆಯಾಗಬೇಕು ಸ್ವಾಮಿ? ಹ್ಮ್. ಎಲ್ಲದಕ್ಕೂ ನಾನು ಸಿದ್ಧನಾಗಿದ್ದೇನೆ, ನೀವೇ ಹೇಳಬೇಕು. ಸುರಬಲ ಬೇಡ ಭುವನ ಯತಿ ಪರಗ ಒದಗಿತಲ್ಲ ಸುರಬಲ. ಮುನಿಗಳ ಬಗ್ಗೆ ಋಷಿಗಳ ಬಗ್ಗೆ ಅಪಾರವಾದ ಗೌರವ ಇರಿಸಿಕೊಂಡ ನೀನು ಬಾಗಿಲಿನಿಂದಲೇ ನನ್ನನ್ನು ಸ್ವಾಗತಿಸಿ ಕರೆತಂದು ಪೀಠವನ್ನಿತ್ತೆ, ಉಪಚಾರಾದಿಗಳನ್ನು ಮಾಡಿದೆ. ನೀನೇನೋ ಔದಾರ್ಯದಿಂದ ಅತಿಥಿಯನ್ನು ಗೌರವಿಸುವಂತಹ ಸಂಸ್ಕಾರದಿಂದ ಮಾಡಿದೆ. ಆದರೆ ನೀನು ಎಷ್ಟು ಮೆತ್ತನೆಯ ಆಸನವನ್ನೇ ಕೊಡು, ಕುಳಿತುಕೊಳ್ಳುವಾಗ ನನಗೆ ಚುಚ್ಚಿದ ಅನುಭವ ಆಗ್ತದೆ ಅಪ್ಪ. ಅಂತಹದ್ದೇನಾಯಿತು ಸ್ವಾಮಿ? ನೀನು ಪಾದ್ಯ ಎನ್ನುವುದಾಗಿ ನೀರನ್ನು ಎರೆದಾಗ ಆ ತಣ್ಣೀರು ಬಿಸಿಯಾಗುತ್ತದೆ ಅಪ್ಪ. ನಿನ್ನ ಸವಿ ಮಾತುಗಳನ್ನು ಕೇಳುವಾಗ ನನ್ನ ಎದೆ ಒಳಗೆ ನಿನ್ನ ಒಂದೊಂದು ಆತಿಥ್ಯವು ಚುಚ್ಚುತ್ತದೆ. ಯಾಕೆ ಯಾಕೆ ಸ್ವಾಮಿ? ನಮ್ಮ ದೇಹಕ್ಕೆ ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ನೀನು ಮಾಡಿದೆ. ಆದರೆ ಇಲ್ಲಿ ಬೇಕಾದಂತಹ ಉಪಚಾರಾದಿಗಳನ್ನು ಕೈಗೊಳ್ಳುವ ನನ್ನೊಟ್ಟಿಗೆ ಹುಟ್ಟಿದವರು ಪಾದ್ಯಕ್ಕೆ ನೀರು ಬಿಡು, ಒಂದು ತಪ್ಪು ನಾಲಿಗೆಗೆ ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಕುಳಿತುಕೊಳ್ಳುವ ಆಸನ ಬಿಡು, ಈಗಲೋ ಮತ್ತೆಯೋ ಯಮನ ಮನೆಗೆ ಹೋಗುವುದು ಎನ್ನುವಂತಹ ಭಯದಿಂದ ಅಂಗುಲ ಅಂಗುಲ ಸಾಯ್ತಾ ಇದ್ದಾರೆ. ಹುಡಿ ಧೂಳು ಆಕಾಶವನ್ನು ಮುಟ್ಟುವಷ್ಟು ಭೂವಲಯದ ಬರಗಾಲ ಬಂದೊದಗಿದೆಯಪ್ಪ. ಭೂಮಿಯಲ್ಲಿ ಅಷ್ಟು ಬರಗಾಲ ಇರುವಾಗ
ಒಳಗೆ ನಾನು ಸಂತೋಷದಿಂದ ನೀನು ಉಪಚಾರವನ್ನು ಕೈಗೊಳ್ಳಲಿ ಹೇಳು. ಅಂತಿತ್ತ ಬರಗಾಲವಲ್ಲ, ಕಂಡು ಕೇಳರಿಯದ ಕ್ಷಾಮ. ಸಾಧ್ಯ ಇಲ್ಲ. ಇನ್ನು ಕೆಲವು ದಿನ ಈ ಕ್ಷಾಮ ಮುಂದುವರಿದ್ರೆ ಇಡೀ ಭೂಮಿಯೇ ನಾಶವಾಗಿ ಹೋಗುವ, ಒಂದೇ ಒಂದು ಜೀವರಾಶಿಯು ಉಳಿಯದ ಸ್ಥಿತಿ ಬರ್ತದೆ. ಹರನೇ ಮುನಿದಿದ್ದಾನೋ ಎನ್ನುವ ಕಾಲ ಬಂದೊದಗಿದೆಯಪ್ಪ. ಕಾಯುವ ದೇವರೇ ಕೊಲ್ತೇನೆ ಅಂತ ಹೊರಟ್ರೆ ಕಾಯ್ತೇನೆ ಅಂತ ಹೇಳುವ ಯಾವುದಾದ್ರೂ ಶಕ್ತಿ ಉಂಟೆ? ಆದ್ರೂ ಜ್ಞಾನಿಗಳೊಂದು ಮಾತು ಹೇಳಿದರು, ಹರ ಮುನಿದರು ಗುರು ಕಾಯುವ. ಹಾಗಾಗಿ ಅವರಿಗೆಲ್ಲ ಭರವಸೆ ಕೊಟ್ಟು ಗುರುವಿನ ಸ್ಥಾನದಲ್ಲಿ ನಿಂತು ಇಲ್ಲಿ ನಿನ್ನ ಆಶ್ರಯಕ್ಕಾಗಿ ಬಂದಿದ್ದೇನಪ್ಪ. ಎಲ್ಲ ಕಡೆ ಆಹಾಕಾರ ಯಾಕಾಗಿದೆ ಅಂತ ಕೇಳಿದ್ರೆ ಹೆಚ್ಚು ವಿಮರ್ಶೆ ಮಾಡಬೇಕಾದ್ದಿಲ್ಲ. ಕರ್ಮ ಫಲ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಯಾವುದಾದ್ರೂ ಬಿಟ್ಟು ಹೋದಿದ್ದು, ನಾವು ಮಾಡಿದ ಕರ್ಮ ಫಲ ಬಿಟ್ಟು ಹೋಗ್ಲಿಕ್ಕಿಲ್ಲ. ಒಳ್ಳೆಯ ಕರ್ಮ ಮಾಡಲಿಲ್ಲ ಭೂಮಿಯವರು, ಹಾಗಾಗಿ ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದಾರೆ. ಆದದ್ದು ಆಗಿ ಹೋಯಿತು. ಯಾರು ಮಾಡಿರುವ ತಪ್ಪನ್ನು ಬರುವ ಮುಪ್ಪನ್ನು ಒಪ್ಪಿಕೊಳ್ತಾರೋ ಅವರಿಗಿಂತ ಶ್ರೇಷ್ಠರು ಮತ್ತೊಬ್ಬರಿಲ್ಲ. ತಪ್ಪೇ ಮಾಡಲಿಲ್ಲ ಅಂತ ಯಾರು ಹೇಳಲಿಕ್ಕಿಲ್ಲ. ತಪ್ಪೇ ಮಾಡಲಿಲ್ಲ ಅಂತ ಒಬ್ಬ ಹೇಳ್ತಾನೆ ಎಂದಿದ್ರೆ ಒಂದು ಅವ ದೇವರಾಗಿರ್ಬೇಕು, ಇಲ್ಲದಿದ್ರೆ ಸುಳ್ಳು ಹೇಳಬೇಕು. ಹಾಗಾಗಿ ತಪ್ಪು ಮಾಡದವರು ಭೂವಲಯದಲ್ಲಿಲ್ಲ. ಈಗ ಹೆಚ್ಚು ತಪ್ಪಾಗಿದೆ. ಆದ ತಪ್ಪನ್ನು ಸರಿಪಡಿಸುವುದು ಹೇಗೆ? ಈ ವಿಭಾಗದಿಂದ ಯೋಚಿಸಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸೇವೆ ಆಗಬೇಕು? ನಿಮ್ಮವರು ಕೋಪಗೊಂಡ ಕಾರಣ ಹೀಗೆಲ್ಲ ಆದದ್ದು. ಜನ್ನವೆಸಗಿ ನಾನು ನಿಮ್ಮವರೆಲ್ಲರ ಸಂತುಷ್ಟಿಗೊಳಿಸಿ ಯಜ್ಞದ ಮೂಲಕ ನೀವು ಪ್ರೀತಿಗೊಂಡಿರಿ ಎಂದಾದ್ರೆ ಈಗ ಆಗಿರುವಂತಹ ಬರಗಾಲವನ್ನು ಶಮನ ಮಾಡುವುದಕ್ಕೆ ಮಳೆಯನ್ನೂ ಸುರಿಸ್ತೀನಿ ಅಂತ ನನಗೆ ಗೊತ್ತಿದೆ. ಹೌದು. ಆದ್ರೆ ಯಜ್ಞ ನಡೆಸುವುದಕ್ಕೆ ಅಲ್ಲಿ ಏನು ಪರಿಕರಗಳಿಲ್ಲವಲ್ಲ. ಹೌದು. ಒಂದು ಕಾಲದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಎಲ್ಲ ಸುವಸ್ತುಗಳು ಬರುವಾಗ ಕಾಮಧೇನುವು ಮತ್ತೆ ಬಂತಂತೆ. ಹೌದು. ಇದು ಎಲ್ಲಿಗೆ? ಇದು ಯಜ್ಞಯಾಗಾದಿಗಳನ್ನು ಮಾಡುವ ಋಷಿ ಮುನಿಗಳಿಗೆ ಈಗೊಂದು ಹೇಳಿಕೆ ಬಂತಂತೆ. ಈಗ ನೀನು ಅಲ್ಲೇ ಪ್ರತ್ಯಕ್ಷ ಇದ್ದವ, ನಾವೆಲ್ಲ ಕೇಳಿ ತಿಳಿದ ವಿಷಯ. ಋಷಿ ಮುನಿಗಳು ಯಾವುದನ್ನು ಬಯಸದೇ ಇರುವ ಕಾರಣ ಅದು ಯಜ್ಞಯಾಗಾದಿಗಳಿಗೆ ಋಷಿ ಮುನಿಗಳಿಗೆ ಹೌದಾದ್ರೂ ದೇವಲೋಕದಲ್ಲೇ ಇರಲಿ ಎನ್ನುವುದಾಗಿ ಇಲ್ಲೇ ಇಡಲ್ಪಟ್ಟಿತಂತೆ. ಆಗಾಗ ನೀನು ಋಷಿ ಮುನಿಗಳಿಗೆ ಯಜ್ಞಯಾಗಾದಿಗಳಿಗೆ ಬೇಕಾಗಿ ಕೊಟ್ಟು ಕಳುಹಿಸಿದ ಉದಾಹರಣೆ ನಮಗೆಲ್ಲ ಕೇಳಿ ಗೊತ್ತುಂಟು. ಈಗಲೂ ಅದೇ ದಾರಿ. ಇಲ್ಲಿಯ ದಿವ್ಯದೇನುವಿನಿಂದ ಬಂದ ಏನು ಗವ್ಯಗಳುಂಟೋ ಅದರಿಂದ ಯಜ್ಞ ಮಾಡಿದ್ರೆ ನಿಮಗೆ ಬಹುಬೇಗ ಸಂತೋಷವಾಗ್ತದೆ ಅಂತೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು ಇಲ್ಲಿರುವಾಗ ಈ ಭೂಮಿಯ ಬರಗಾಲವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ನಾನು ಮಾಡುವ ಯಜ್ಞಕ್ಕೆ ಬೇಕಾದಂತ ಸಂಭಾರಗಳನ್ನು ಒದಗಿಸುವುದಕ್ಕೆ ಬೇಕಾಗಿ ಅವಳನ್ನು ಕಳುಹಿಸಿಕೊಟ್ಟೆ ಎಂದಾದ್ರೆ ಆದ ತಪ್ಪನ್ನು ಸರಿ ಮಾಡುವಲ್ಲಿ ನಾವು ಮುಂದುವರಿಯುತ್ತೇವೆ ಎನ್ನುವ ನಿರೀಕ್ಷೆಯಿಂದ ಬಂದದ್ದು. ಕಳುಹಿಸಬಹುದೇ? ಮುನಿಪರೇ, ಕೊಡುವ ಮನಸ್ಸುಂಟು, ಆದರೆ ಅಲಭ್ಯವಾದದ್ದನ್ನೇ ನೀವು ಕೇಳಿದಿರೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಹೌದು, ದೇವಲೋಕದಲ್ಲಿ ಅದು ಲಭ್ಯವಾದದ್ದೇ ಅಲ್ವೇ? ಹಾಗಲ್ಲ ಸ್ವಾಮಿ. ಮತ್ತೆ ದೇವಲೋಕದಲ್ಲಿ ಲಭ್ಯವಾದದ್ದನ್ನು ಸರ್ವಸ್ವವನ್ನು ನೀವು ಕೇಳಿದಿರಿ ಅಂತಾದ್ರೆ ಕೊಡುವವನೇ ನಾನು. ಆದರೆ ಈ ಕಾಲದಲ್ಲಿ ನೀವು ಕೇಳಿದಂತಹ ಕಾಮಧೇನು ಅಲಭ್ಯಳಿದ್ದಾಳೆ.
ಸ್ವಾಮಿ, ಓ ಸಟೆಯನ್ನಾಡುವವನು ನಾನಲ್ಲ. ದಿಟವಾಗಿ ಹೇಳುತ್ತಾ ಇದ್ದೇನೆ. ವರುಣ ಲೋಕಕ್ಕೆ ಹೋಗಿದ್ದಾಳೆ ಕಾಮದೇನು. ಆಗಾಗ ಹೋಗುತ್ತಾ ಇರ್ತಾಳೆ. ಹೌದು. ಬಹುಶಃ ಏನೋ ಅಲ್ಲಿಯೂ ಯಾಗ ಯಜ್ಞಾದಿಗಳಿಗೆ ಸಹಕಾರವನ್ನು ನೀಡುವುದಕ್ಕಾಗಿಯೇ ಹೋಗಿರ್ತಾಳೆ. ಆದರೆ ನಿಮಗೇನೋ ಅವಸರವಿದೆ. ಭೂಲೋಕದಲ್ಲಿ ಈ ಕಾಲದಲ್ಲಿ ಬರಗಾಲವೆನ್ನುವುದು ಬಹಳಷ್ಟಿರುವ ಕಾರಣ ನಿಮಗೂ ಕಾಯುವ ವ್ಯವಧಾನ ಉಂಟು. ಕಾದಿರಿ ಅಂತಾದ್ರೂ ಅಲ್ಲಿ ಹಾಗೆ ಸ್ಥಿತಿಗತಿಗಳಿರುತ್ತದೋ. ಅವಳು ಆದಷ್ಟು ಶೀಘ್ರವಾಗಿ ಬಂದ್ರೆ ಕಾದೇನು, ಆದ್ರೆ ತುಂಬಾ ದೀರ್ಘ ಸಮಯ ಹೋಯಿತು ಎಂದಾದ್ರೆ ಭೂಮಿಯಲ್ಲಿ ಯಾರು ಉಳಿಲಿಕ್ಕಿಲ್ಲ ಇಂದ್ರ. ಅವಳು ಯಾವಾಗ ಬರುತ್ತಾಳೆ ಎಂಬುದು ನನಗೂ ಅರಿವಿಲ್ಲ. ಹಾಗೆಂದು ನಿಮ್ಮನ್ನು ಕಾಯಿಸುವ ಮನವನ್ನು ನಾ ಮಾಡುವವನಲ್ಲ ಸ್ವಾಮಿ. ಬಂದಂತಹ ನಿಮಗೆ ನೀವು ಬಯಸಿದ ಫಲವು ದೊರಕಲೇಬೇಕು ಎಂಬಂತಹ ಉದ್ದೇಶದಿಂದ ನಾನೊಂದು ದಾರಿಯನ್ನು ತೋರಲೆ ನಿಮಗೆ. ಯಾವ ದಾರಿ ಸ್ವಾಮಿ? ಕಾಮಧೇನು ಅಲಭ್ಯಳಾದರೆ ಏನಂತೆ? ಕಾಮಧೇನುವಿನ ಮಗಳು ನಂದಿನಿ ಬಂದರೆ ಆಗ್ಲಿಕ್ಕಿಲ್ವೇ? ಕಾಮಧೇನುವಿನಷ್ಟೇ ಯೋಗ್ಯಳು, ಅರ್ಹಳು, ಹೌದು, ಅಷ್ಟೇ ಸಾಮರ್ಥ್ಯ ಇರುವುದು. ನಮಗೆ ಪರಿಣಾಮ ಆದರೆ ಆದೀತು. ಪರಿಣಾಮ ಆಗಬೇಕು ಎನ್ನುವ ನಿರೀಕ್ಷೆಯಿಂದ ಬಂದ ಮೇಲೆ ಕಾಮಧೇನು ಏನನ್ನು ಅನುಗ್ರಹಿಸಬಲ್ಲಳು ಅದನ್ನು ನಂದಿನಿಯೂ ಕೊಡಬಲ್ಲಳು ಎಂದಾದ್ರೆ ನಮ್ಮ ಉದ್ದೇಶ ಸಿದ್ಧಿಯಾದ್ರೆ ಸಾಕು. ಆದರೆ ಒಂದು ಸ್ವಾಮಿ, ಅವಳನ್ನು ಕಳುಹಿಸಿಕೊಡುವವನು ನಾನಲ್ಲ. ನೀವು ಅವಳನ್ನು ಒಲಿಸಿಕೊಂಡಿರಿ ಅಂತಾದ್ರೆ ಕಳುಹಿಸಿಕೊಡುವುದಕ್ಕೆ ನನ್ನದ್ದೇನು ಅಭ್ಯಂತರ ಇಲ್ಲ. ಅದಷ್ಟೇ. ನೀನು ಕಳುಹಿಸಿಕೊಟ್ಟು ಒತ್ತಾಯದಿಂದ ಬಂದ್ರೆ ಪೂರ್ತಿಯಾಗಿ ನಮಗೆ ಬೇಕಾದ ಫಲವೂ ಬರ್ಲಿಕ್ಕಿಲ್ಲ. ಫಲದಲ್ಲಿ ಏನಾದ್ರೂ ನ್ಯೂನ್ಯತೆ ಒದಗಿ ಬಂದರೆ ಯಾವ ಕಾರ್ಯವೇ ಇರಲಿ, ನಾವು ಆಸಕ್ತಿಯಿಂದ ಮಾಡಿದ್ದಕ್ಕೆ ಮಾತ್ರ ಪರಿಣಾಮ ಇದೆ. ಹೌದು ಸ್ವಾಮಿ. ಯಾರಾದ್ರೂ ಒತ್ತಾಯದಿಂದ ಮಾಡಿಸಿದ್ರೆ ಅದರಲ್ಲಿ ಪರಿಣಾಮ ಕಡಿಮೆ. ಅವಳೇ ಒಲಿದು ಬಂದ್ರೆ ನಮಗೆ ಸಿಗಬೇಕಾದ್ದು ಸಂಪೂರ್ಣವಾಗಿ ಸಿಗುತ್ತದೆ ಎನ್ನುವ ಭರವಸೆ ಅವಳು ಎಲ್ಲಿದ್ದಾಳು. ಹೀಗೆ ಬನ್ನಿ. ಹೌದು, ಹೀಗೆ ಬನ್ನಿ. ಹೀಗೆ ನಂದಿನಿ ಎನ್ನುವುದಕ್ಕೆ ಮಗಳು ಎನ್ನುವ ಅರ್ಥವೂ ಉಂಟಂತೆ, ಅದರೊಂದಿಗೆ ಆನಂದ ಕೊಡುವಳು ಎನ್ನುವ ಅರ್ಥವೂ ಉಂಟಂತೆ. ಯಾವತ್ತು ಆನಂದದಿಂದಲೇ ಇರುವಂತಹ ದೇವಲೋಕದವರಿಗಾದರೂ ಒಮ್ಮೆ ಆನಂದದಲ್ಲಿ ಲೋಪವಾದರೆ ಅವರಿಗೆಲ್ಲ ಆನಂದ ಕೊಡುವ ಸುರನಂದಿನಿ ನೀನು. ಗೋವಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟ ಸನಾತನ ಸಂಸ್ಕೃತಿಯಿಂದ ಬಂದವನಮ್ಮ ನಾನು. ನಮಗೆ ಹೆತ್ತವಳು ಮಾತ್ರ ತಾಯಿಯಲ್ಲ, ದೇಹ ಮಾತಾ, ವೇದ ಮಾತಾ, ಗೋಮಾತಾ, ಭೂಮಾತಾ, ದೇಹ ಮಾತಾ, ಈ ಐದನ್ನೂ ತಾಯಿ ಎನ್ನುವುದಾಗಿ ಗೌರವಿಸುವ ಸಂಸ್ಕೃತಿ ನಮ್ಮದು. ತಾಯೇ, ಜಾಬಾಲಿ ಮುನಿವರ ನಾನು ಪಾದಗಳಿಗೆ ಎರಗಿದ್ದೇನೆ. ಯಥಾಶಕ್ತಿಯಾಗಿ ಸತ್ಕಾರವನ್ನು ಪೂಜೆಯನ್ನು ಮಾಡಿದ್ದೇನೆ. ಈ ಭಕ್ತನ ಭಕ್ತಿಗೆ ಒಲಿದು ಅನುಗ್ರಹಿಸಬೇಕು ತಾಯಿ. ವೃತ್ತಿ ಜೋತಮ ಮೆಚ್ಚಿದೆ ಮನವೇ
ಎಲ್ಲಿಯೂ ಲೋಪ ಮಾಡದೆ ಹಾ ನನ್ನನ್ನು ಹೇಗೆ ಆರಾಧಿಸಬೇಕೋ ಆ ಮೂಲಕವಾಗಿ ಚೆನ್ನಾಗಿ ಆರಾಧಿಸಿದ್ದು. ಮಾಡುವ ನಾನು ದೊಡ್ಡವನಲ್ಲವಮ್ಮ, ಒಪ್ಪಿಕೊಂಡ ಮೆಚ್ಚಿಕೊಂಡ ನಿನ್ನ ದೊಡ್ಡದು ಭಾವ. ಹಾಗಲ್ಲ, ಹಾ ಸಕಲವನ್ನು ಅರಿತು ಹಾ ವೇದವನ್ನು ನೋಡಿದರೆ ಹಾ ಅಲ್ಲೂ ಇದ್ದು ಹಾ ಪುರಾಣ ಶಾಸ್ತ್ರಗಳು ಕೂಡ ತುಂಬ ಕೈವಶವಾಗಿದೆ. ಹಾ ಚತುರ್ವೇದಗಳು ಯಾಕೆ, ಪಂಚಮ ವೇದವೂ ನಿನ್ನಲ್ಲಿದೆ. ಹಾ ಹಾಗಾಗಿ ವಿದ್ವಜ್ಜನ ಪ್ರಿಯನಾದ ನೀನು ಹಾ ನನ್ನನ್ನು ಆರಾಧನೆ ಮಾಡುವ ಪದ್ಧತಿಯನ್ನು ಅರಿತುಕೊಂಡು ಆರಾಧಿಸಿದ್ದಕ್ಕಾಗಿ ನಾನು ಮೆಚ್ಚಿದ್ದೇನೆ. ಆಹಾ ಸುರಲೋಕವನ್ನು ಏರುವುದು ಎಲ್ಲರಿಗೂ ಸಾಧ್ಯ ಇಲ್ಲ. ಹಾ ಸಾಧ್ಯ ಇರುವವರೆಲ್ಲ ಎಂದು ಬರಬೇಕು ಅಂತೂ ಇಲ್ಲ. ಇಲ್ಲ. ಅದೂ ಕೂಡ ಸುರಪನನ್ನು ಕಂಡು ಹೋಗಬೇಕಾದಂತ ನೀನು ನನ್ನ ಬಳಿಗೆ ಬಂದಿದ್ದೀ ಅಂತಾದ್ರೆ ಏನೋ ವಿಶೇಷ ಇರಬೇಕು ಅಂತ ಬಂದ ಕಾರಣ ಕೇಳಬಹುದೇ? ತಾಯೇ ನಂದಿನಿ, ನಂದಿನಿಯ ನೀ ಮಾತ ಕೇಳಮ್ಮ, ಪ್ರಸಾದವನ್ನು ಕೊಡಬಲ್ಲ ಅನುಗ್ರಹ ಸಾಮರ್ಥ್ಯ ಇರುವವಳಮ್ಮ ನೀನು. ನಮ್ಮಮ್ಮ ನನಗಿಂತ ಬಲ. ತಾಯೇ, ಅನುಗ್ರಹ ಪ್ರದಾಯಕಳಾಗಿ ಮುಂದುವರಿಯುವಲ್ಲಿ ತಾಯಿಯಂತೆ ನೀನು ಎನ್ನುವುದಾಗಿ ಪೂರ್ಣ ವಿಶ್ವಾಸದಿಂದ ನಂಬಿಕೊಂಡು ಇಲ್ಲಿವರೆಗೆ ಬಂದ ನಾವು ನಮಗೆ ಬೇಕಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಎನ್ನುವುದು ನಿನಗೂ ಗೊತ್ತಿದೆ ಅಷ್ಟೇ. ಸ್ವಾರ್ಥವನ್ನು ಮರೆತು ಪರಾರ್ಥಕ್ಕಾಗಿ ಬದುಕುವವರು, ಲೋಕಹಿತಾರ್ಥವಾಗಿ ಕಾರ್ಯವನ್ನು ಮಾಡುವ ನಾವು ಹಲವು ಸಮಯ ತಪಸ್ಸಿನಲ್ಲಿ ತೊಡಗಿದ್ದೆವು. ಒಮ್ಮೆಲೆ ಎಚ್ಚೆತ್ತು ನೋಡಿದ್ರೆ ಮಾನವೀಯತೆ ಇರುವವರು, ಹೃದಯ ಇರುವವರು ನೋಡುವುದಕ್ಕಾಗದ ದುರ್ಧರ ಸ್ಥಿತಿಯೊಂದು, ದುರ್ಭಿಕ್ಷೆಯೊಂದು ಭೂ ವಲಯದಲ್ಲಿ ಕಂಡಿದೆಯಮ್ಮ. ಕೆಳಗಿನ ಭೂಲೋಕದಲ್ಲಿ. ಹೌದು, ಉಣ್ಣುವುದಕ್ಕೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಉಸಿರು ಬಿಸಿಯಾಗಿದೆ, ಕಣ್ಣೀರು ಹರಿಯುತ್ತಾ, ಘೋರತರ ಕ್ಷಾಮ, ಕಲ್ಪಿಸುವುದಕ್ಕಾಗುವುದಿಲ್ಲವಮ್ಮ. ಅದನ್ನು ನೋಡಿ ಮನ ಕರಗಿತು. ರಾಗ ದ್ವೇಷ ದೋಷ ರೋಷ ಭಾವ ವಿಕಾರ ಇಲ್ಲದೆ ಇರುವ ನಮಗಾದರೂ ಅದನ್ನು ನೋಡಿ ಮಮ್ಮಲ ಮರುಗುವಂತಾಯಿತು. ಆ ಮರುಗುವಿಕೆಗೆ ಏನು ಪರಿಹಾರ ಎನ್ನುವುದಾಗಿ ಯೋಚಿಸಿದ್ರೆ ಕಂಡದ್ದು ದೇವಭೂಮಿಯಮ್ಮ. ಇಲ್ಲಿಯವರೆಗೆ ಬಂದೆ. ಸುರಪನಲ್ಲಿ ಪರಿಹಾರವನ್ನು ಕೇಳಿದ್ರೆ ನಿನ್ನ ಕಡೆಗೆ ಬೊಟ್ಟು ತೋರಿಸಿದನಮ್ಮ. ಕೇಳಿದ್ದು ನಿನ್ನ ತಾಯಿಯ, ಅವಳಷ್ಟೇ ಅರ್ಹಳಾದ ನೀನಿದ್ದಿ ಎನ್ನುವ ವಿಷಯ ಗೊತ್ತಾಯಿತು. ತಾಯಿ, ಹಿಂದೊಮ್ಮೆ ಹೀಗೆ ಆಗಿತ್ತಂತೆ. ಋತು ಚಕ್ರವರ್ತಿಯ ಕಾಲದಲ್ಲಿ ಭೂಮಿಯೇ ಕೋಪಗೊಂಡು ಎಲ್ಲ ಬೀಜಗಳನ್ನು ನುಂಗಿತ್ತಂತೆ. ಋತು ಚಕ್ರವರ್ತಿಯ ಒತ್ತಾಯಕ್ಕೆ ಮಣಿದು ಬರಗಾಲ ಎನ್ನುವುದು ಪರಿಹಾರ ಆಗಬೇಕಾದ್ರೆ ನಾನು ನುಂಗಿದಂತ ಧಾನ್ಯಗಳನ್ನು ಮತ್ತೆ ಕೊಡ್ತೇನೆ. ಆದರೆ ಕೊಡುವುದು ಧಾನ್ಯದ ರೂಪದಲ್ಲಿ ಅಲ್ಲ, ನಾನು ಗೋವಿನ ರೂಪದಲ್ಲಿ ನಿಲ್ತೇನೆ. ಆಗ ಆ ಧಾನ್ಯವೆಲ್ಲ ಕ್ಷೀರದ ರೂಪದಲ್ಲಿ ಬರುವಾಗ ನೀವು ಸಂಗ್ರಹಿಸಿ ಅಂತ ಹೇಳಿದರು. ಭೂಮಿ ದೇವಿ ಗೋವಾಗಿ ನಿಂತಿರುವ ಕಾಲದಲ್ಲಿ
ಈ ಪ್ರಪಂಚದ ಮಾನವರಿಗೆಲ್ಲ ಸ್ವಯಂಭೂವ ಮನುವೆ ಕರುವಾಗಿ ಅವಳ ಕ್ಷೀರವನ್ನು ಪಡೆದುಕೊಂಡನಂತೆ. ಪ್ರಹ್ಲಾದ ರಾಕ್ಷಸರಿಗೆ ಬೇಕಾಗಿ ಕರುವಾಗಿ ಅವಕ್ಷೀರವನ್ನು ಪಡೆದುಕೊಂಡನಂತೆ. ಹಾಗೆಯೇ ಋಷಿಗಳಿಗೆ ಬೇಕಾಗಿ ದೇವಗುರುವಾದ ಬೃಹಸ್ಪತಿಯೇ ಕರುವಾದನಂತೆ. ಒಂದೊಂದು ವರ್ಗದವರಿಗೆ ಬೇಕಾಗಿ ಒಬ್ಬೊಬ್ಬರು ಕರುಗಳಾಗಿ ಅವರಿಗೆ ಬೇಕಾದಂತಹ ಎಲ್ಲ ಧಾನ್ಯಗಳನ್ನು ಬೀಜಗಳನ್ನು ಪಡೆದುಕೊಂಡು ಬರಗಾಲ ಬಂದಿದ್ದಂತಹ ಭೂಮಿಯಲ್ಲಿಯೂ ದೇವಲೋಕದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಸುಭಿಕ್ಷೆ ನೆಲೆಯಾಗುವ ಹಾಗೆ ಭೂಮಿ ದೇವಿಯಾದರೂ ಪರಿಹಾರ ಮಾಡುವುದಕ್ಕೆ ಆಂತುಕೊಂಡದ್ದು ಗೋವಿನ ರೂಪವನ್ನು. ನೀನು ಗೋವಿನ ರೂಪವನ್ನು ಧರಿಸಬೇಕು ಅಂತ ಇಲ್ಲ ಅಮ್ಮ, ನೀನು ಗೋವಿನ ರೂಪದಲ್ಲೇ ಇದ್ದಿ. ಯಾಕೆ ಈ ವಿಷಯ ಹೇಳಿದೆ ಅಂತ ಕೇಳಿದ್ರೆ, ವರ ಪರಿಹಾರಕ್ಕೆ ಗೋವಿನಷ್ಟು ಸರಿಯಾದಂತಹ ಒಂದು ಅನುಗ್ರಹದಾಯಕವಾದಂತಹ ಮಾತೃ ಸ್ವರೂಪ ಮತ್ತೊಂದಿಲ್ಲ. ಋತುಚಕ್ರವರ್ತಿಯ ಕಾಲದಲ್ಲಿದ್ದ ಬರಗಾಲ ಎಷ್ಟಿತ್ತೋ ಗೊತ್ತಿಲ್ಲ, ಆದರೆ ಈಗಂತೂ ಸ್ವಲ್ಪವಾದರೂ ಮಾನವೀಯತೆ ಇರುವವ ನೋಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ ಬಂದಿದೆ. ಹಾಗಾಗಿ ಭೂಮಿಯಲ್ಲಿರುವ ಬರಗಾಲವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಮಹಾಮಾತೆಯಾದ ಮಹಾತಾಯಿಯಾದ ಅನುಗ್ರಹದಾಯಕಿಯಾದ ನೀನು ಇಳಿದು ಬರಬೇಕು ಎನ್ನುವುದಾಗಿ ನಿನ್ನಲ್ಲಿ ಪ್ರಾರ್ಥನೆ. ಜನನಿ ಜನಕಾತವೇಯ ಬರೆ ಬರೆ ಬಾಲಕುಳವಿತ್ತ ಪ್ರಭುಜನೋದಾಯ ಮರೆತಾತನನೆ ಕುತ್ತಿ ಕೊಂದ ಮರೆತಾತನನೆ ಕುತ್ತಿ ಕೊಂದ ಅಂತ ಜನರಿಗೆ ಬರೆನು ಬರಬೇಕಮ್ಮ. ನಿನ್ನ ನಯ ವಿನಯ ಅನುನಯ ಇದೆಲ್ಲವೂ ನಿನ್ನ ಉದ್ದೇಶವನ್ನು ಸಾಫಲ್ಯಗೊಳಿಸುವುದಕ್ಕಾಗಿ ತೋರಿಸಿದ್ದು ಅಂತ ಈಗ ಅರ್ಥ ಆಯಿತು. ನಾನು ಗ್ರಹಿಸಿದೆ, ದೇವಲೋಕವನ್ನು ಸೇರಿ ದೇವದೇನುವನ್ನು ಈ ರೀತಿ ಅರ್ಚಿಸಿ ನಿಮ್ಮದಾಗಿರುವಂಥ ಪುರೋಗಾಮಿತ್ವಕ್ಕಾಗಿ ಬಯಸ್ತೀರಿ ಅಂತ ಯೋಚನೆ ಮಾಡಿದ್ದು. ಅದರ ನಿರೀಕ್ಷೆಯಲ್ಲಿ ಇದ್ದೆ ಕೂಡ. ಆದರೆ ಭೂಲೋಕದಲ್ಲಿ ಬರಗಾಲ ಬಂದಿದೆ, ಉಣ್ಣುವುದಕ್ಕೆ ಉಡುವುದಕ್ಕೆ ತೊಡುವುದಕ್ಕೆ ಇಲ್ಲದೆ ಜನ ಹವಹಿಸುತ್ತಿದ್ದಾರೆ. ಅವರ ಹಾಹಾಕಾರವನ್ನು ಕೇಳಲಾಗದೆ ಏನಾದರೂ ಪರಿಹಾರ ಕೊಡುತ್ತೇನೆ ಅಂತ ದೃಷ್ಟಿ ಮೇಲೆ ಹರಿಸಿ ಬಂದ್ರಿ. ನನಗೆ ದೃಷ್ಟಿ ಕೆಳಗೆ ಹರಿಸಲಿಕ್ಕೆ ಆಗುದಿಲ್ಲ. ಅಲ್ಲ, ನೀನು ಮನಸ್ಸು ಮಾಡಿದ್ರೆ ಆಗುತ್ತದೆ. ಆಗೋದಿಲ್ಲ. ಯಾಕಂತಂದ್ರೆ ನಾವು ಬರಬೇಕಾದ್ರೆ ಅಂತ ಸ್ಥಿತಿ ನಿರ್ಮಾಣ ಆಗಿರ್ಬೇಕು. ಬೇಕು ಅಂದ್ರೆ ಮೇಲಿರುವ ನಾವು ಕೆಳಗಿಳಿಯುವುದು ಅದು ಪತನ ಅಲ್ಲ, ಸ್ವ ಇಚ್ಛೆಯಿಂದ ಇಳಿಯುವುದು. ಪತನ ಬೇರೆ, ಇದು ಬೇರೆ. ನಡೆ ಕಲಿಸುವ ಮಗುವಿಗೆ ತಾಯಿಯೊಬ್ಬಳು ಬಗ್ಗಿ ನಡೆದ ಹಾಗೆ ಅವಳು ಇಳಿದಿದ್ದಾಳೆ ಅಂತ ಅರ್ಥ ಅಲ್ಲ, ಸಂಕಲ್ಪಿಸಿದ್ದಾಳೆ ಅಂತ. ಹಾಗೆ ಎಂದು ನಾನು ಸಂಕಲ್ಪಿಸಿಗಳಿಗೆ ಬರಬೇಕು ಅಂತಾದರೆ ನನಗೆ ಪೂರಕವಾದ ವಾತಾವರಣ ಬೇಕೋ ಬೇಡ? ಪೂರಕ ವಾತಾವರಣ ಅಲ್ಲ ಹೇಳುದು ನಾನು. ಪೂರಕ ವಾತಾವರಣ ಇದ್ರೆ ನೀನು ಅಗತ್ಯವೇ ಇಲ್ಲ. ಅಲ್ಲ, ನಾನು ಬರುದೆ, ನಾನು ಬರುವುದು ನಿನಗೆ ಬೇಕಾದ ನನಗೆ ಬೇಕಾದ ವ್ಯವಸ್ಥೆ ಬೇಕೋ ಬೇಡ? ನಮ್ಮ ದೇವಲೋಕದ ವಿಚಾರವನ್ನು ಮರೆತಾದರೂ ಕೂಡ ನಾನು ಭೂಲೋಕದ ವ್ಯಕ್ತಿಗಳಿಗೆ ಅನುಸಾರವಾಗಿ ಇರುವುದಕ್ಕೆ ಪ್ರಯತ್ನ ಪಟ್ಟರು ನಿಮ್ಮ ಕೆಲವೊಂದು ವ್ಯಕ್ತಿಗಳಲ್ಲಿ ಆಗಿ ಹೋದ್ರಲ್ಲ. ಹೌದಾ? ಹೌದು. ಅವರ ಬಗ್ಗಾಗಿ ಯೋಚನೆ ಮಾಡಿದರೆ ಭೂಲೋಕ ಎಷ್ಟು ಕೆಟ್ಟದಾಗಿದೆ ಅಂತ ಯೋಚನೆ ಮಾಡಬಹುದು. ಇವತ್ತು ನಿಮಗೆ ಬರಗಾಲ ಬಂದಿದೆ ಅಲ್ಲ? ಹೌದು. ಅದು ಯಾವುದರಿಂದಾಗಿ ಬಂದದ್ದು? ಯಾವುದರಿಂದ? ಭಕ್ತಿ ಕಡಿಮೆ ಆಯಿತು ನಿಮ್ಮಲ್ಲಿ. ಏನು ಉದ್ರೇಕಗೊಂಡು ದೇವರನ್ನು ಭಜಿಸುವ ಆ ಕಾಲಕ್ಕೆ ಆ ಶಕ್ತಿ ಕುಂದಿತ್ತು. ಅದಕ್ಕಾಗಿ ಅದು ನಿಮ್ಮ ಕರ್ಮ, ನೀವು ಅನುಭವಿಸಬೇಕಾದ. ಕಾರ್ತಿವೀರ್ಯನ ಬಗ್ಗೆ ಕೇಳಲಿಲ್ವಾ ನೀನು? ಕೇಳಿದ್ದೇನಪ್ಪ. ಮಹೇಶ್ಪತಿಗೆ ದೊರೆ, ಷಡ್ಚಕ್ರವರ್ತಿಗಳಲ್ಲಿ ಒಬ್ಬ, ಪಂಚ ಸಾಮ್ರಾಟರಲ್ಲಿ ಒಬ್ಬ ಅಲ್ವಾ? ಕೇಳದವರು ಯಾರು? ಯಾವುದಾದ್ರೂ ವಸ್ತು ಕಳೆದು ಹೋದ್ರೆ ಅವನ ಹೆಸರು ಹೇಳು. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಶಾಸ್ತ್ರವ ಸಿಗ್ತದೆ ಅಂತ ಲೆಕ್ಕ. ಅಷ್ಟು ಕರಗಳನ್ನು ಇಟ್ಟುಕೊಂಡಿದ್ದ. ಬೇಟೆಗಾಗಿ ಹೋದವ ಏನು ಮಾಡಿದ? ಬೇಟೆಯಾಡಿದ. ತದನಂತರ ಜಮದಗ್ನಿ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ. ಹೌದು. ಹೇಳಿಕೆಯ ಮೇರೆಗೆ ಆತಿಥ್ಯ ಕೊಡುವುದಕ್ಕೋಸ್ಕರವಾಗಿ ಅವರು ಕರೆದದ್ದರಿಂದ ಅಪರಿಮಿತವಾದ ಪರಿವಾರಕ್ಕೂ ಬೇಕಾದನ್ನು ಕೊಟ್ಟು ತಣಿಸಿದರು. ಸರಿ. ಎಂಬಲ್ಲಿಗೆ ಮುಗಿಯುತ್ತಿದ್ರೆ ನನಗೀಗ ಬರುವುದಕ್ಕೆ ದಾರಿ ಆಗ್ತದೆ.
ಮುಗಿಲಿಲ್ವಾ? ಆದರೆ ಹಾಗೆ ಆಗಲಿಲ್ಲ. ಏನಾಯ್ತು? ಉಂಡ ಮೇಲೆ ಅವನಿಗೆ ಪ್ರಶ್ನೆ ಉದ್ಭವಿಸಿತು, ಎಲ್ಲಿಂದ ಏನು ಎತ್ತ ಎನ್ನುವ ಹಾಗೆ. ಹಾ ಮಹರ್ಷಿಗಳಲ್ಲಿ ಕೇಳಿದಾಗ ಅವರು ಹೇಳಿದರು, ಹಾ ಎಲ್ಲಾದರೂ ಶಬಲೆಯನ್ನು ಕೊಟ್ಟದ್ದು. ಹಾ ಅದೇನು ಮಾಡಿದ? ಏನು ಮಾಡಿದ? ಆ ಜೇನುವನ್ನು ಬಲಾತ್ಕಾರ ಮಾಡಿ ತನ್ನಲ್ಲಿರುವಂಥ ದಾರ್ಷ್ಟ್ಯವನ್ನು ಮೆರೆದು ಹಾ ವೃಷ್ಯಾಶ್ರಮದಲ್ಲಿ ದೌರ್ಜನ್ಯವನ್ನು ತೋರಿ ತೋರಿ ಎಳೆದುಕೊಂಡು ಹೋಗಿ ಹಾ ಜೇನುವನ್ನು ತನ್ನ ವಶ ಕೈ ಮಾಡಿಕೊಂಡ. ಸರಿ. ಊಟ ಮಾಡಿದಾಗ ಹ್ಮ್ ಅನ್ನದ ಋಣ ತೀರಿಸುವುದು ಕಷ್ಟ. ಕಷ್ಟ ಕಷ್ಟ. ಕೊನೆ ಪಕ್ಷ ಉಪ್ಪಿನ ಋಣ ತೀರಿಸಬೇಕು ಅಂತ ನಾನು ಕಲ್ತದ್ದು ಹೌದೌದು ಅಲ್ವಾ? ನಿಮ್ಮಲ್ಲಿ ಹೇಗುಂಟು ಗೊತ್ತಿಲ್ಲ. ಅಲ್ಲ, ಈಗ ಕಲ್ತದ್ದು ಅಂತ ಹೇಳಿದ್ರೆ ಅದು ನಮ್ಮಲ್ಲಿಗೂ ಸಂಬಂಧಿಸಿದೆ ಅಲ್ವ? ನಾನು ಕಲ್ತದ್ದು ಅದನ್ನು. ಈಗ ಯಾಕೆ ಅಂತ ಕೇಳಿದ್ರೆ, ಈಗ ಅನ್ನದ ಋಣ ಉಪ್ಪಿನ ಋಣ ಅದು ಭೂಲೋಕಕ್ಕೆ ಸಂಬಂಧಿಸಿ. ನಿಮಗೆ ಅನ್ನ ಉಪ್ಪೆಲ್ಲ ಬೇಕಾ? ನಿಮ್ಮದು ಹವಿಸಲ್ವ? ಅಲ್ಲದಿದ್ರೂ ಅದೊಂದು ಹವಿಸಿನ ರೂಪವು ಹಾಗೆ. ಹಾಗೆ ನಮ್ಮ ಕೆಳಗೆಯೂ ಹಾಗೆ. ಅನ್ನದ ಋಣ ದೊಡ್ಡది. ಆದ್ರೆ ಅದನ್ನು ಉಳಿಸಿಕೊಳ್ಳಿಲ್ಲ. ಏನು ಮಾಡಿದ? ಅನ್ನದ ಋಣವನ್ನು ಬಿಟ್ಟ, ಉಪ್ಪಿನ ಋಣವನ್ನು ಬಿಟ್ಟ, ಹಾ ಜೇನುವನ್ನು ಬಲತ್ಕರಿಸಿಕೊಂಡೊಯ್ದು ಕಲಹಕಾರನಾದ. ಉಂಡ ಮನೆಗೆ ಎರಡು ಬಗೆಯ ಜಾತಿಗಳಿರುವ ಪ್ರದೇಶದಲ್ಲಿ ನನ್ನಂಥವಳು ಹೆಜ್ಜೆ ಊರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರುವುದಿಲ್ಲ. ನಂದಿನಿ, ಒಂದು ಕಥೆ ಇರುವುದು ಬೇರೆ, ಆ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಬೇರೆ. ಏನು ಅನರ್ಥ ಆಯ್ತು ಇಲ್ಲಿ? ಈಗ ಸೀತಾ ಪರಿತ್ಯಾಗದ ಕಥೆಯನ್ನು ಕೇಳಿದವ ಮೇಲಿಂದ ಮೇಲೆ ಯೋಚನೆ ಮಾಡಿದವ ಹೇಳಲಿಕ್ಕಿಲ್ವ? ರಾಮನಷ್ಟು ದೊಡ್ಡ ಕಟುಕ ಮತ್ತೊಬ್ಬ ಇದ್ದಾನ. ಗರ್ಭಿಣಿಯನ್ನಾದರೂ ಕಾಡಿಗೆ ಬಿಟ್ಟನಲ್ಲ. ನಿಜವಾದ ಜ್ಞಾನಿ ಏನು ಇಚ್ಛಿಸ್ತಾನೆ? ಪತ್ನಿ ಎನ್ನುವಂತಹ ಮೋಹದಿಂದ ತನ್ನ ರಾಜತ್ವಕ್ಕೆ ಧಕ್ಕೆ ಬಾರದ ಹಾಗೆ ರಾಜಾರಾಮನಾಗಿ ಅವ ಸತಿಯನ್ನು ಯಾಕೆ ಬಿಟ್ಟ ಅಂತ ಕೇಳಿದರೆ, ಸತಿಯ ಬಾಂಧವ್ಯ ಎನ್ನುವುದು ಗೌಣ, ರಾಜಾರಾಮನಾಗಿ ಉಳಿಯುವುದು ಪ್ರಧಾನ. ಅದನ್ನು ಅವಳೇ ಒಪ್ಪಿಕೊಂಡಿದ್ದಾಳಲ್ಲ ಅಲ್ವಾ? ಕರುಣಾಳು ರಾಘವನು. ಆದ್ರೆ ಈಗಲೂ ಹೇಳುವವರಿಲ್ವಾ ಗರ್ಭಿಣಿ ಸೀತೆಯನ್ನು ಬಿಟ್ಟ ರಾಮ? ಅದಕ್ಕೆ ಪರಿಹಾರ ಅವಳೇ ಹೇಳಿದ್ದಾಳೆ, ಕರುಣಾಳು ರಾಘವನವಳು ತಪ್ಪಿಲ್ಲ, ಬೆಣ್ಣಾಗಿ ಹುಟ್ಟಿದ್ದಕ್ಕೆ ನಣೆವರ ಅಂತ. ಹೌದು, ಅವಳು ಹೇಳಿದ್ದಾಳೆ, ಅದು ನಿನಗೆ ಅರ್ಥ ಆಗ್ತದೆ. ಈಗ ಆಕ್ಷೇಪ ಮಾಡುವವರಿಗೆ ಅರ್ಥ ಆಗಿದೆ? ಆಗ್ಲಿಲ್ಲ. ಈಗ ಈ ಪ್ರಕರಣದಲ್ಲಿ ನೀನು ಏನು ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ, ಗರ್ಭಿಣಿಯಾದ ಸೀತೆಯನ್ನು ಬಿಟ್ಟದ್ದು ಲಘು, ರಾಜಾರಾಮನಾಗಿ ಉಳಿಯುವುದು ಗುರು ಎನ್ನುವುದಾಗಿ ಭಾವಿಸಿದ್ರೆ ನೀನು ಲಘುವನ್ನು ದೊಡ್ಡದು ಮಾಡಿದ್ದಿ, ಗುರುವನ್ನು ಬದಿಗಿಟ್ಟಿ. ನಿನ್ನ ಸಮರ್ಥನೆ ಉಂಟು ಅದಕ್ಕೆ? ಗುರು ಉಂಟು ಬೇರೆ. ಹೇಗೆ ಹೇಗೆ? ಸಂಸ್ಕಾರಕ್ಕೆ ಬಿಟ್ಟರು. ಸರಿ, ವ್ಯಾಖ್ಯಾನ ಇಲ್ಲದಿದ್ರೆ ಕೆಲವು ಕಥೆಯನ್ನು ಕೇಳುವಾಗ ಈಗ ನೀನು ಹೇಳಿದ ಹಾಗೆ ಮೇಲಿಂದ ಮೇಲೆ ಒಂದು ಹಾಗೆ ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ. ಕಾರ್ತವೀರ್ಯ ಮಾಡಿದ್ದು ಸರಿ ಅಂತ ನನ್ನ ವಾದ ಇಲ್ಲ, ಅವ ತಪ್ಪೇ ಮಾಡಿದ. ಆದರೆ ಒಂದು ತಪ್ಪು ಮಾಡಿದ್ಯಾಕೆ? ಯಾಕೆ? ಕರ್ಮಕ್ಕೆ ತಕ್ಕಂತೆ ಕಾಲ ಅಲ್ಲ, ಕಾಲಕ್ಕೆ ತಕ್ಕಂತೆ ಕರ್ಮ. ಕಾರ್ತವೀರ್ಯ ಯಾಕೆ ಮಾಡಿದ? 85,000 ವರ್ಷ ಬದುಕಿದ್ದಾನೆ. ಗೋಬ್ರಾಹ್ಮಣ ವಿರೋಧ ಮಾಡಿದ ಯಾವುದಾದ್ರೂ ಚರಿತ್ರೆ ಅದಕ್ಕಿಂತ ಮೊದಲು ಸಿಕ್ಕಿದ? ಅವ ಎಂಥವ ಅಂತ ಕೇಳಿದರೆ ತಾನು ಪೀಠವೇ ಏರುವುದಿಲ್ಲ ಅಂತ ಹಠ ಮಾಡಿದ ಅಂತೆ. ಯಾಕೆ ಅಂತ ಕೇಳಿದರೆ, ಮಂದಿಗಳ ಕರದಿಂದ ಸಂಗ್ರಹಿಸುವಂತಹ ಹಣದಿಂದ ನಾವು ಪಾಪವನ್ನು ಗಳಿಸಿಕೊಳ್ತೇವೆ ಅಂತ ಪಾಪಭಾಜನವಾದಂತಹ ಪದವಿಯೇ ಬೇಡ ಅಂತ ಹೇಳಿದಾನೆ. ದತ್ತಾತ್ರೇಯರಂತವರು ಸಮಾಧಾನ ಮಾಡಿ ಯೋಗ ಶಕ್ತಿಯನ್ನು ಹೊಂದಿದಂಥ ಆತ ದತ್ತಾತ್ರೇಯರಿಂದ ಕೇಳಿದ ವರದಲ್ಲಿ ಪ್ರಮುಖವಾದ ವರ ಯಾವುದು ಗೊತ್ತಂತೆ? ನಾನು ಇಲ್ಲಿ ಆದರೂ ಹಾದಿ ತಪ್ಪಿದರೆ ನನಗಿಂತ ಬಲಿಷ್ಠನಾದವ ಬಂದು ನನ್ನನ್ನು ಸರಿ ಮಾಡಬೇಕು. ಇದು ಅವ ಕೇಳಿದ ವರದಲ್ಲಿ ಪ್ರಧಾನ. ಬೇರೆ ಬೇರೆ ಕೇಳಿದ. ಹೀಗೆ ವರವನ್ನು ಕೇಳಿದಂಥ ಆತ
ಗೋಬ್ರಾಹ್ಮಣರನ್ನು ವಿರೋಧಿಸಕೂಡದು ಎನ್ನುವುದಾಗಿ ಗುರುವಚನ ಮೊದಲಿಗೆ ಇದ್ದ ಕಾರಣ ರಾವಣನಂತವ. ಈಗ ರಾವಣ ವಿಶ್ರವಸುವಿನ ಮಗ ಅಂತ ಒಂದು ಬಿಟ್ರೆ ಅವನಲ್ಲಿ ಬ್ರಾಹ್ಮಣ್ಯದ ಅಂಶವೇ ಕಡಿಮೆ. ಬ್ರಹ್ಮವಂಶಸ್ಥ, ಅದು ವಂಶ ಮಾತ್ರ, ಸ್ವಭಾವ ಇಲ್ಲ. ಅಂತ ರಾವಣನನ್ನಾದರೂ ಬಿಟ್ಟಿದ್ದಾನೆ. ಯಾಕೆ? ಭೂತಳಾಮರ ವಂಶದಲ್ಲಿ ಪುಟ್ಟಿರ್ದೆ ಎನ್ನುವ ಕಾರಣಕ್ಕಾಗಿ. ಇಲ್ಲದ್ರೆ ರಾವಣನನ್ನು ಕೊಲ್ಲಬಹುದಿತ್ತು, ಅವನಿಗೆ ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ ಅಂತ ಕೇಳಿದ್ರೆ ಅವ ಬ್ರಾಹ್ಮಣ. ರಾಕ್ಷಸನಾದರೂ ಬ್ರಾಹ್ಮಣನ ಮಗ ಅಂತ ಬಿಟ್ಟ ಕರ್ತವ್ಯ. ಜಮದಗ್ನಿ ಅಂತ ಅನುಷ್ಠಾನದಿಂದ, ಆಚರಣೆಯಿಂದ, ಬದುಕಿನಿಂದ ಶುದ್ಧ ಬ್ರಾಹ್ಮಣ ಋಷಿಯಾದ ಅವನಲ್ಲಿ ಕರ್ಮಠ ಯಾಕೆ ಕೆಣಕಲಿಕ್ಕೆ ಹೋದ? ಯಾಕೆ? ಕೃತಯುಗ ಕಳೆದು ತ್ರೇತಾಯುಗ ಆಗಬೇಕು ಎಂದಾದರೆ ಕೃತಯುಗದ ಧರ್ಮವೇ ತ್ರೇತೆಗೆ ಉಳಿಬಾರದು. ಅವ ಯಾರು ಅಂತ ಹಿನ್ನೆಲೆಯನ್ನು ಯೋಚಿಸಿದರೆ, ಜಮದಗ್ನಿಯಲ್ಲಿದ್ದ ದೇನು ಕೊಂಡು ಹೋದ ಮೇಲೆ ಪರಶುರಾಮ ಒಮ್ಮೆಲೆ ಹೋಗಿ ತಲೆ ಕಟ್ತದಲ್ಲ, ಅದು ನಾಟಕದಲ್ಲಿ ಮಾತ್ರ ಹಾಗೆ ಕಾಣುವುದು. ಪರಶುರಾಮ ತಪಸ್ಸು ಮಾಡಿದ್ದಾನೆ, ತಪಸ್ಸು ಮಾಡಿ ನಾರಾಯಣನನ್ನು ಒಲಿಸಿಕೊಂಡಿದ್ದಾನೆ. ಕಾರ್ತವೀರ್ಯನಂತವನನ್ನು ಗೆಲ್ಲುವ ಪರಿ ಹೇಗೆ ಅಂತ ಕೇಳುವಾಗ ಪರಶುರಾಮನಿಗೆ ನಾರಾಯಣನಿಂದ ಅಭಯ ಸಿಕ್ಕಿದೆ. 85,000 ವರ್ಷಗಳ ಕಾಲ ಬದುಕುವುದೇ ಅವನ ಮಿತಿ. ಚಕ್ರವೇ ಈ ರೂಪದಿಂದ ಬಂದಿದೆ. ಅವನ ಅವತಾರ ಪ್ರಯೋಜನ ಮುಗಿಯಿತು. ಹಾಗಾಗಿ ಇನ್ನು ಅವನ ಬದುಕನ್ನು ಕೊನೆಗೊಳಿಸಬಹುದು ಎನ್ನುವ ಅಪ್ಪಣೆ ಸಿಕ್ಕಿದ ಮೇಲೆ ಪರಶುರಾಮ ಅವನ ತಲೆ ಕಡಿದ. ಯಾಕೆ ತಲೆ ಕಡಿದ ಅಂತ ಕೇಳಿದರೆ, ಚಕ್ರದ ಅವಧಿ ಮುಗಿಬೇಕು, ಇನ್ನು ಪುನಃ ಅವ ಸುದರ್ಶನವಾಗಿ ಮೆರೀಬೇಕು ಎಂದಾದರೆ ಕಾರ್ತವೀರ್ಯ ಇಂಥದ್ದೊಂದನ್ನು ಮಾಡಬೇಕು. ದುಷ್ಟ ಕ್ಷತ್ರಿಯರ ಹನನಕ್ಕೆ ಪರಶುರಾಮನಿಗೊಂದು ಸರಿಯಾದ ವೇದಿಕೆ ಬೇಕಾದರೆ ಕಾರ್ತವೀರ್ಯ ಇಂಥದ್ದನ್ನು ಮಾಡಬೇಕು ಎನ್ನುವುದು ವಿಧಿಚಿತ್ತ, ದೇವ ಸಂಕಲ್ಪ. ಹಾಗೆ ನೋಡಿದರೆ ದೇವ ಸಂಕಲ್ಪದಿಂದ ಆದದ್ದೆಲ್ಲ ಕೆಲವು ಕೃತಜ್ಞ ಅಂತ ನಮಗೂ ಕಾಣುವುದಿಲ್ಲ. ಯಾವುದದು? ಅಲ್ಲ, ವ್ಯಾಖ್ಯಾನ ಇಲ್ಲದಿದ್ರೆ ಕಾಣ್ತದೆ, ವ್ಯಾಖ್ಯಾನ ಇದ್ರೆ ಕಾಣುವುದಿಲ್ಲ. ಈಗ ನೀನು ಹೇಳಿದೆ ಊಟ ಮಾಡಿದ ಋಣ. ಕೆಲವರೆಲ್ಲ ಹೇಳಿದರು ಅನ್ನ ಕೊಟ್ಟ ಋಣಕ್ಕಿಂತ ಹೆಚ್ಚು ವಿದ್ಯೆ ಕೊಟ್ಟ ಋಣ ಅಂತ. ಸರ್ವಧನಂ ವಿದ್ಯಾಪ್ರಧಾನಂ. ಒಬ್ಬನಿಗೆ ವಿದ್ಯೆ ಕಲಿಸಿದರೆ, ವಿದ್ಯೆ ಯಾರಿಗೆ ಕಲಿಸಬಾರ್ದು ಅಂತ ಒಂದು ಪ್ರಯೋಜನ ಇಲ್ಲದವನಿಗೆ ಕಲಿಸಬಾರ್ದು, ಮತ್ತೊಂದು ಉಪಕಾರ ಸ್ಮರಣೆ ಇಲ್ಲದವನಿಗೆ ಕಲಿಸಬಾರ್ದು, ಮತ್ತೊಂದು ದುರುಪಯೋಗ ಮಾಡುವವನಿಗೆ ಕಲಿಸಬಾರ್ದು. ತಾಯಿ ಇಂದ್ರ ಒಂದು ಕಾಲದಲ್ಲಿ ಪ್ರಹ್ಲಾದನ ಶೀಲದಿಂದ, ತೇಜದಿಂದ ಕಂಗೆಟ್ಟು ಹೋಗಿದ್ದ. ಗುರುಗಳಾದ ಬೃಹಸ್ಪತಿಯಲ್ಲಿ ಕೇಳಿದನಂತೆ, ಹೇಗೆ ಈ ತೇಜ ಅವನಿಗೆ ಸಂಪಾದನೆಯಾಯಿತು? ಶ್ರೇಯಕಾರಕವಾದ ವಿದ್ಯೆಯನ್ನು ಕಲಿತರೆ ಮಾತ್ರ ಆ ತೇಜಸ್ಸಿಗಿಂತ ನಿನ್ನ ತೇಜಸ್ಸು ಹೆಚ್ಚಾಗುತ್ತದೆ. ಬೃಹಸ್ಪತಿಯಲ್ಲಿ ಕಲಿತದ್ದು ಸಾಕಾಗಲಿಲ್ಲ, ನೀನು ಶುಕ್ರರ ಬಳಿಗೆ ಹೋಗು ಅಂತ ದೇವಗುರುಗಳು ಹೇಳಿದರೆ. ಶುಕ್ರಾಚಾರ್ಯರ ಬಳಿಗೆ ಹೋದ, ಅಲ್ಲಿಯೂ ಕಲಿತ. ಅಲ್ಲಿ ಕಲಿಯುವಾಗ ಶುಕ್ರಾಚಾರ್ಯರು ಹೇಳಿದ್ರಂತೆ, ನನಗಿಂತ ಹೆಚ್ಚು ಪ್ರಹ್ಲಾದನಲ್ಲಿ ಉಂಟು. ಅಲ್ಲಿಯವರೆಗೆ ಇಂದ್ರನಾಗಿಯೇ ಇದ್ದ, ಮತ್ತೆ ಪ್ರಹ್ಲಾದನಲ್ಲಿಗೆ ಹೋಗುವಾಗ ಬ್ರಾಹ್ಮಣನಾದ, ರೂಪಾಂತರ. ಈಗ ಅಲ್ಲಿಯವರೆಗೆ ಇಂದ್ರನಾಗಿಯೇ ಇದ್ದವ ರೂಪಾಂತರ ಯಾಕೆ ಮಾಡಿದ್ದು? ಮೇಲಿಂದ ಮೇಲೆ ಕತೆ ನೋಡಿದ್ರೆ ವಂಚನೆಗೆ ಅಂತಲೇ ಹೇಳಬೇಡುವ, ವಂಚನೆಗೆ ಅಂತ ಹೇಳಲಿಕ್ಕಿಲ್ಲ. ಯಾಕೆ? ಅವನ ಪ್ರಹ್ಲಾದನ ಶೀಲವನ್ನು ಪಡೀಬೇಕು. ಯಾಕೆ? ಪ್ರಹ್ಲಾದನ ಶೀಲದಿಂದ ಅವನಿಗೆ ಮಾತ್ರ ಉಪಯೋಗ ಆಗುವುದಲ್ಲ, ಲೋಕಕ್ಕೆ ಆದರೂ ಬೇಸರ ಇಲ್ಲ, ಅವನೊಟ್ಟಿಗಿಂತ ರಾಕ್ಷಸರಿಗೆ ಅದರಿಂದ ಬಲ ಬರ್ತದೆ, ಅದು ಉಳಿಯಕೂಡದು ಎನ್ನುವ ಕಾರಣಕ್ಕಾಗಿ ಗುರುವಾಗಿ ಪ್ರಹ್ಲಾದನನ್ನು ಇರಿಸಿ ಇವನೇ ಶಿಷ್ಯತ್ವ ಸ್ವೀಕರಿಸಿ ಅವನ ಶುಶ್ರೂಷೆಯನ್ನು ಮಾಡಿ ವಿದ್ಯೆಯನ್ನು ಕಲಿತು ಪ್ರಹ್ಲಾದನ ಮನಸ್ಸನ್ನು ಸಂತುಷ್ಟಿಗೊಳಿಸಿ, ಪ್ರಹ್ಲಾದನೇ ನಿನಗೇನು ಬೇಕು ಅಂತ ಕೇಳುವಲ್ಲಿವರೆಗೆ ಏನು ಕೇಳಿದ? ಶೀಲ ಕೇಳಿದ. ಶೀಲದೊಂದಿಗೆ ಏನು ಹೋಯಿತು? ತೇಜಸ್ಸು ಹೋಯಿತು, ಧರ್ಮವೂ ಹೋಯಿತು, ಬಲವೂ ಹೋಯಿತು, ರೂಪವೂ ಹೋಯಿತು, ಸಂಪತ್ತು ಹೋಯಿತು. ಈಗ ಇಷ್ಟೆಲ್ಲವನ್ನು ತೆಗೆದುಕೊಂಡದ್ದು ಮೇಲಿಂದ ಮೇಲೆ ನೋಡಿದರೆ ಇಂದ್ರನದ್ದು ಕೃತಜ್ಞತೆ ಅಂತ ಕಾಣೋದಿಲ್ವ? ಆದರೆ ಪ್ರಧಾನ ಯಾವುದು, ಗೌಣ ಯಾವುದು ಅಂತ ನೋಡಿದರೆ ಕೃತಜ್ಞತೆಗೆ ಬೇಕಾಗಿ ಮಾಡಿದ್ದಲ್ಲ. ರಾಕ್ಷಸರು ಬೆಳೆಯದೇ ಇರಬೇಕಾದ್ರೆ ಪ್ರಹ್ಲಾದನ ಶೀಲವನ್ನು ತೆಗಿಬೇಕು, ಕಸಿಬೇಕಿತ್ತು ಎನ್ನುವುದು ಹೇಗೆ ನಿಜವಾದ ವ್ಯಾಖ್ಯಾನವೋ ಅದೇ ರೀತಿಯಲ್ಲಿ ಕಾರ್ತವೀರ್ಯ ಕೃತಜ್ಞನಂತೆ ವ್ಯವಹರಿಸಿದ್ದು ಕಾರ್ತವೀರ್ಯನದ್ದು ತಪ್ಪು ಎನ್ನುವುದಾಗಿ ಹೇಳುವುದಕ್ಕಿಂತಲೂ ದುಷ್ಟಕ್ಷತ್ರಿಯರ ಹನನಕ್ಕೊಂದು ವೇದಿಕೆಗೆ ಪರಶುರಾಮನಿಗೆ ಸರಿಯಾದ ದಾರಿ ಬೇಕಿತ್ತು ಅಂತ ಅರ್ಥ ಮಾಡಿಕೊಳ್ಳುವುದೇ ಸರಿಯಾದ ಕ್ರಮ. ಆದರೆ ನೀನು ಇಳಿದು ಬರುವುದು ಸರಿಯಾಗ್ತದೆ. ಬೇಡ ಬೇಡ ಬರಿದೆ ಚಲ
ಮಾಡಬೇಡ ಯತಿವರ ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ ಛಲವ ಮಾಡಬೇಡ ಯತಿವರ ಹೇಳಲಿಕ್ಕನೆ ದೇವರನ್ನೇ ಹಳೆಯುವ ಜೀವಿಸಿದರು ದುರುಳರಾದ ರಾವಣಾಚಾರ್ಯರೆಲ್ಲರೂ ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ ಮುನಿಯೇ, ಓ ಕಾರುಣ್ಯದಿಂದ ಇಲ್ಲಿಗೆ ಬಂದವನು ಕರುಣಾಕರ. ಹ್ಮ್ ಆದರೆ ಹ್ಮ್ ಪ್ರಸಂಗವನ್ನೆಲ್ಲ ನಿನಗೆ ಬೇಕಾದಾಗ ಮೂಗಿನಕ್ಕೆ ತಿದ್ದುಕೊಳ್ತಾ ಇದ್ದ. ಹೌದಾ? ಕೇವಲ ಒಬ್ಬ ಆ ವಿಚಾರವನ್ನು ಬಿಟ್ಟರೆ ಕಾರ್ತಿವೀರ್ಯನೋ ಪ್ರಹ್ಲಾದನು ಹಾ ಎಂಬಲ್ಲಿಗೆ ಮುಗಿಲಿಲ್ಲ ಅಲ್ಲ, ಮುಗಿಲಿಲ್ಲ. ಇನ್ನೂ ಉಂಟು. ನಿನಗೆ ಏನೆಲ್ಲ ಒಳ್ಳೆದು ಅಂತ ಕಾಣ್ತದೋ ಹಾ ನನ್ನ ದೃಷ್ಟಿಯಲ್ಲಿ ಅವೆಲ್ಲವೂ ಕೂಡ ಋಣಾತ್ಮಕ. ಹೌದಾ? ನನಗೆ ಅದರ ಸದ್ಭಾವ ಕಾಣುವುದೇ ಇಲ್ಲ. ಹೌದೇ? ಹಾ. ಯಾಕದು? ಈಗ ಪ್ರಹ್ಲಾದನ ವಿಷಯದಲ್ಲಿ ಮಾತನಾಡಿ ಹಾ ಅದರದನ್ನು ಮುಂದೆ ಅವನು ಸರಿಪಡಿಸಿಕೊಂಡು ಹೋದ ಅಂತಲೂ ಹೇಳಿ ಹಾ ಎಂಬಲ್ಲಿಗೆ ಹಾ ನಾನು ಕೇಳಿದ ಆ ಪ್ರಶ್ನೆಗೆ ನಿನ್ನ ಉತ್ತರ ಇದೆ ಹಾ ತಾನೇ. ಹ್ಮ್ ಆದರೆ ರಾವಣ ಏನು ಮಾಡಿದ? ಏನು ಮಾಡಿದ? ಈಗ ಹೇಳಿದ ಹಾಗೆ ಒಂದು ಬ್ರಹ್ಮವಂಶ, ಹೌದಾ? ಕೌಲಸ್ಥರ ಮೊಮ್ಮಗ, ವಿಶ್ವವಸುಗಳ ಮಗ, ಅದು ಅಂಥ ಶ್ರೇಷ್ಠ ಪರಂಪರೆಯಿಂದ ಇಳಿದು ಬಂದ ಅಥವಾ ಪೀಳಿಗೆ ಅಂತದ್ದು ಹೌದಾ? ಅವನು ಆದರೆ ಹೇಳೋರು ಹೇಳಿದ್ದು ಹೇಗೆ ಗೊತ್ತುಂಟ? ಅಥ ವಿಶ್ವವಸು ಪುತ್ರೋ ರಾವಣೋ ನಾಮ ಬ್ರಾಹ್ಮಣ ಅಂತ ಯಾರೂ ಹೇಳಲಿಲ್ಲ. ಅಥ ವಿಶ್ವವಸು ಪುತ್ರೋ ರಾವಣೋ ನಾಮ ರಾಕ್ಷಸ. ನಾಮ ರಾಕ್ಷಸ ಆದದ್ದು ಹೇಗೆ? ಸ್ವಭಾವದಿಂದ. ಹಾಗಾದರೆ ಅದು ಬಿಟ್ಟು ಹೋಗಿ ಜನಿವಾರ ಬಿಟ್ಟು ಹೋಗುದಿಲ್ಲ ಪ್ರಾಮಾಣ್ಯ. ಜನಿವಾರ ಇದ್ದ ಕೂಡಲೇ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಆಚರಣೆ ಬೇಕಲ್ಲ. ಆಚರಣೆ ಬ್ರಾಹ್ಮಣ್ಯ ಬಿಟ್ಟು ಹೋಗುದಿಲ್ಲ. ಹೌದೌದು. ಹಾಗಾಗಿ ಅಂತ ಬ್ರಾಹ್ಮಣ ಶ್ರೇಷ್ಠನಾದವನು ಹಾ. ಪರಸತಿಯ ಮೇಲೆ ಹಾ. ದುಷ್ಟ ದೃಷ್ಟಿಯಲ್ಲಿ ದುರ್ಭಾವವನ್ನಿರಿಸಿ ಇರಿಸಿ, ದುಷ್ಟ ದೃಷ್ಟಿಯನ್ನಿರಿಸಿ ಅಪಹರಿಸಿದ. ಅಪಹರಿಸಿದ. ಅದು ಕೂಡ ಹೇಗೆ? ಹೇಗೆ? ನೀನು ಹೇಳಿದೆಯಲ್ಲ ಅದು ಇಂದ್ರ ವೇಷ ಹಾಕಿದ್ದ ಅಂತ. ಹೌದು. ಇವನಿಗೆ ವೇಷ ಮಾಡಿ ಗೊತ್ತಿತ್ತು ಹೌದಪ್ಪ, ಮಾಯಾವಿಗಳಲ್ವಾ? ಅಲ್ವಾ? ಹೌದು. ಅಲ್ಲಿಗೆ ಬಂದ. ಹಾ ಅವನು ಬರೆದಿದ್ದ 7 ರೇಖೆಗಳನ್ನು ದಾಟಿ ಹಾ ಅವಳನ್ನು ಹೊರಬರಿಸಿ ಹಾ ತನ್ನ ಮಾಯೆಯಿಂದ ಕದ್ದೊಯ್ದ. ಅದ್ದೋಯ್ತು. ನೀವೇ ಹೇಳಿದ ಹಾಗೆ ಮರ್ಯಾದಾ ಪುರುಷೋತ್ತಮ ಮತ್ತು ಶ್ರೀರಾಮಚಂದ್ರ ಹಾ ಹಲವು ಸಂಧಾನಗಳನ್ನು ಏರ್ಪಡಿಸಿದ. ಹೌದಪ್ಪ. ವಿಷಯ ತಿಳಿದ ಮೇಲೆ ಹಾ ಅದರ ಒಪ್ಪಿ ಹಾ ತಿದ್ದಿದ್ರು ತಿಳಿದ್ರು ಸರಿಯಾಗದವನಿಗೆ ಮತ್ತೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟ. ಹ್ಮ್ ಹಾಗೆ ಅಂತ ಅವನಲ್ಲಿ ಎಲ್ಲರೂ ಕೆಟ್ಟವರು ಅಂತ ಹೇಳಿ ಬರುವುದಿಲ್ಲ. ಭೂಷಣ ಒಬ್ಬ ಇದ್ದಾನೆ, ಹೌದೌದು. ನ್ಯಾಯ ನೀತಿ ಧರ್ಮಕ್ಕೆ ಸರಿಯಾಗಿ ನಡೆದವರು. ಹ್ಮ್ ಅವನು ಉಳಿದ. ಹ್ಮ್ ಇವರು ನ್ಯಾಯ ಮೀರಿದವರು, ಹ್ಮ್. ಲೋಕ ವ್ಯವಹಾರಕ್ಕಿಂತ ಭಿನ್ನವಾದ ಒಂದು ಕ್ರೌರ್ಯ ಹ್ಮ್ ತೋರಿದ್ದ. ಯಾಕಂದ್ರೆ ಒಂದು ಹೆಣ್ಣು ಮಗಳು ಒಂದು ಮರದಡ್ಡಿಲಿ 6 ತಿಂಗಳು ಕುಳಿತು ಕಣ್ಣೀರು ಹಾಕುತ್ತಿದ್ದ ಭೂಮಿಗೆ ಏನಾಯಿತು? ಹೌದಪ್ಪ, ಒಳ್ಳೇದಲ್ಲ. ಅಲ್ಲ. ಹ್ಮ್. ಹಾಗಿದ್ರೆ ಅಂತ ರಾವಣನಿದ್ದ ಊರಿಗೆ ನಾನು ಬರಬೇಕು ಅಂತ ಛಲ ಮಾಡ್ತೀನಿ, ಅದೇ ಆಗುದಿಲ್ಲ. ಬೇಡ ಈಗ- ಬೇಡ ಛಲ ಮುನಿವರ. ಹಾ ಹಾ ಗೊತ್ತಾಯ್ತಲ್ಲ? ಈಗ ರಾವಣ ನನ್ನನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡಬೇಡ. ಈಗ ಪರದಾರಾಪಹಾರ ಮಾತ್ರ ಮಾಡಿದ್ದ, ಬೇರೆ ಏನಾದ್ರು ಮಾಡಿದ್ದ? ಅಲ್ಲ, ಏನಾದ್ರು ಹೇವರಿಸದೆ ಮಾಡಿದ್ದೇನಾದ್ರು ಪ್ರಮುಖವಾಗಿ ಅದು. ಪ್ರಮುಖವಾಗಿ ಅದು. ಈಗ ಹೇವರಿಸದೆ ಬೇರೆ ಏನು ಕೃತ್ಯ ಎಲ್ಲ ಮಾಡಿದ್ದಾರೆ? ಬೇರೆ ಏನು ಕೃತ್ಯ ಮಾಡ್ತಾರೆ? ಭೂಲೋಕದವರು ಅಲ್ಲ. ನಿನ್ನ ಆಕ್ಷೇಪ ಪರದಾರಾಪಹಾರ ಮಾತ್ರವ? ಪರದತ್ತಾಪಾರವೂ ಆಗಿದೆ. ಕೇವಲ ಈ ಲೋಕದಲ್ಲಿ ಹೆಂಡ ಅಂತ ಉಂಟು. ಒಂದು ಕುಡಿದ ಮೇಲೆ ಇಳಿಯುವ ಹೆಂಡ, ಇನ್ನು ಕುಡಿದ ಮೇಲೂ ಇಳಿಯದ ಹೆಂಡ ಉಂಟು. ಅದು 3: ಹೆಣ್ಣು, ಹೊನ್ನು, ಮಣ್ಣು. ಅದು ತೆಗೆದುಕೊಂಡಷ್ಟು ಇನ್ನು ಬೇಕು ಅಂತ ಕಾಣುತ್ತೆ. ಹೌದು, ಅದು ಇಳಿಯದು. ಇದು ಇಂಥದ್ದೆಲ್ಲ ಮಾಡಿದವರು ಯಾರಾದ್ರೂ ಕಂಡಿದ್ದಾರೆ ನಿನಗೆ? ನನಗೆ ಕಾಣಿಸಲಿಲ್ಲ. ಭೂಲೋಕದಲ್ಲಿ ಇದ್ದಾರೆ, ಇರ್ಬೋದು. ಅಲ್ಲಿಗೆ ಬರೋದಿಲ್ಲ. ಇಲ್ವಾ? ವ್ಯವಹರಿಸದೆ ಸುರೇಯ ಕುಡಿದವರು, ಕೇಸಿಗಿಲ್ಲದೆ. ಅಮ್ಮ, ನಿನ್ನಲ್ಲಿ ಒಂದು ಕೇಳೋದು ನಾನು, ಈಗ ಒಬ್ಬ ಸರಿ ಇಲ್ಲ ಅಂತ ನಾವು ಹೇಳಬೇಕಾದ್ರೆ ನಾವೆಷ್ಟು ಸರಿ ಅಂತ ಬೇಕು ಅಲ್ವಾ? ಈಗ ಹಾಗಾದ್ರೆ ನಾನು ಅಲ್ಲಿ ತೋರಿಸಿದ ಆ ಕ್ರೌರ್ಯ ನಿನಗೆ ಸರಿ ಅಂತ ಅನಿಸಿದ್ದಾರೆ. ಈಗ ದೇವರನ್ನೇ ಹಳಿಯುವವರು ಅಲ್ಲಿದ್ದಾರೆ. ಎಲ್ಲಿ? ಭೂಲೋಕದಲ್ಲಿ. ಮತ್ತೆ ಇನ್ನೆಂಥದ್ದು? ದೇವರಿಗೆ ಹೊಡೆದವರು ಇಲ್ಲಿದ್ದಾರೆ. ಎಲ್ಲಿ? ನಮ್ಮಲ್ಲಿ ಇಲ್ವೇ?
ಸಂಬಂಧ ಕಲ್ಪಿಸಿ. ಹೌದು. ಹಾ, ಹಾ. ನಂದಿರಿ ಓ, ದೇವರನ್ನೇ ಹಳಿಯುವವರಿದ್ದಾರೆ. ಹಾ. ದೇವರಿಲ್ವಾ? ದೇವರ ಅಸ್ತಿತ್ವದಲ್ಲಿಲ್ಲ. ಹೌದಪ್ಪ. ಹಾ. ಈಗ ಹಾಗೆ ದೇವರನ್ನು ಹಳಿಯುವವರು ಸಾಯ್ಲಿ ಅಂತ ಬಿಟ್ರೆ, ಅಲ್ಲ. ಸಾಯಿಲ್ಲ ಅವರು. ಅಲ್ಲ, ದೇವರನ್ನು ಹಳಿಯುವವರು ಸತ್ತು ಹೋಗ್ಲಿ ಅಂತ ಬಿಟ್ರೆ, ಬಿಟ್ಟು ಅವರಷ್ಟಕ್ಕೆ ಬಿಟ್ರೆ ಅಂತ. ಈಗ ಇಲ್ಲಿ ದೇವಲೋಕದ ಪದವಿಯಲ್ಲಿ ಯಾರು ಇಲ್ಲದೆ ಇರಬೇಕು. ಯಾಕೆ? ದೇವರಿಗೆ ಹೊಡೆದವರೇ ಇದ್ದಾರೆ. ದೇವರಿಗೆ ಹೊಡೆದವರೇ ಇದ್ದಾರೆ. ಹೊಡೆದವರು ಹೌದಪ್ಪ. ಯಾರು? ನನಗೆ ಗೊತ್ತಿದ್ದಾಗ ಯಾರಿಲ್ವಲ್ಲ. ಇಂದ್ರ. ನಮ್ಮ ಉದ್ದರೆ. ಹೌದು, ನಮ್ಮ ಇಂದ್ರ. ಯಾವುದು? ಬಹಳ ಹಿಂದೆ ಹಾ, ಪ್ರದೋಷ ಕಾಲದಲ್ಲಿ ಹಾ. ಯೋಚನೆ ಮಾಡು. ಏನು? ಎಲ್ಲಿಯೂ ಬೀದಿಯಲ್ಲಿ ಹೋಗುವಾಗ ಕುಡಿಯುವುದು ಬೇರೆ. ಹಾ, ಪ್ರದೋಷ ಕಾಲದಲ್ಲಿ ಇವ ದೇವರ ದರ್ಶನಕ್ಕೆ ಹೋಗುವಾಗ ಕುಡಿದದ್ದು. ಹಾ. ದೇವಸ್ಥಾನಕ್ಕೆ ಹೋಗುವಾಗ, ಆ ದೇವರ ದರ್ಶನಕ್ಕೆ ಕೈಲಾಸಕ್ಕೆ ಹೋಗುವಾಗ ಭೂಲೋಕದ ಹಾದಿಯಾಗಿ ಹೋದನಂತೆ. ಆಗೋ ಸರಿಯಾಗಿ ಹೇಳಿದ್ದೀನಿ. ಏನು? ಈಗ ಅವ ದೇವಲೋಕದಲ್ಲಿದ್ದಾಗ ಏನು ಕುಡಿದದ್ದು ಅದಕ್ಕೆ ಬೇರೆ ಹೆಸರುಂಟು, ಅಥವಾ ನಾವು ತಗೊಳ್ಳೋದಕ್ಕೆ ಬೇರೆ ಹೆಸರುಂಟು. ಬೇರೆ ಹೆಸರೆಂತದ್ದು? ಸುರೆ ಅಂತ ಹೇಳಿ. ಅದು ಹೌದು. ಈಗ ನಿಮಗೆ ಸುರರು ಅಂತ ಹೆಸರೇ ಅದಕ್ಕೆ ಅಂತ. ಸುರಾಪಾನ. ಯಾರಿಗೆಲ್ಲ ಸಮುದ್ರ ಮಥನದಲ್ಲಿ ಸುರೆ ಸಿಕ್ಕಿದ ಹಾ, ಅವರು ಸುರರು. ಹಾ. ಯಾರಿಗೆ ಸುರೆ ಸಿಗ್ಲಿಲ್ವೋ ಅವರು ಅಸುರರು ಅಂತ ಒಂದು ವ್ಯಾಖ್ಯಾನ ಕೇಳಿದ್ದೇನೆ. ಹೌದಲ್ವೋ? ನೀನು ಹೇಳ್ಬೇಕು. ಹೌದು. ಹೌದು. ಅದಕ್ಕೆ ನಮ್ಮದಕ್ಕೆ ಬೇರೆ ಹೆಸರುಂಟು. ಮತ್ತೆ ನಾವು ಯಾವಾಗಲೂ ತಗೊಳ್ಳುದಿಲ್ಲ. ಅದು ಸರಿ. ಅಲ್ಲ, ಯಾವಾಗಲೂ ತಗೊಳ್ಳುವವರಾದರೂ ಒಂದು ನಿಯಂತ್ರಣದಲ್ಲಿರ್ತಾರೆ. ಅಲ್ಲ, ನಾವು ಯಾವಾಗಲೂ ವಿರಳಕ್ಕೆ ತಗೊಳ್ಳುವವರನ್ನೇ ನಿಯಂತ್ರಿಸುವುದು. ಇಲ್ಲಿ ಸಂದರ್ಭಗಳು ಬಂದಾಗ ಮಾತ್ರ. ಹೌದು. ಅದೇ, ಈಗ ಸಂದರ್ಭವೇ ಇರಲಿಲ್ಲ ಅಂತ ಹೇಳುದು ನಾನು. ಅವ ಈ ಕೆಳಗೆ ಭೂಲೋಕಕ್ಕೆ ಹೋದನ, ಭೂಲೋಕಕ್ಕೆ ಹೋದನ, ಬಾಯಾರಿಕೆ ಆಯ್ತು. ಬಾಯಾರಿಕೆ ಆಯ್ತು. ಬಾಯಾರಿಕೆ ಆದ್ರೆ ಇವನಿಗೆ ಎಳನೀರು ಸಿಗ್ಲಿಲ್ವಾ? ಬಾಯಾರಿಕೆ ಆದ್ರೆ ಇವನಿಗೆ ಒಂದು ಹಾಲು ಸಿಗ್ಲಿಲ್ವಾ? ಯಾರು ತಂದು? ಅಲ್ಲಲ್ಲ, ಇವನಿಗೆ ಯಾವುದೂ ಬೇರೆ ಸಿಗದೆ ಯಾವನೋ ಒಬ್ಬ ಸುರೆ ಮಾರುವವರನ್ನು ತಡೆದು ನಿಲ್ಲಿಸಿ ಎಲ್ಲಿಗೆ ಒಯ್ಯೋಯೋ ಮದುವೋ ಆ ಒಂದು ಪ್ರಸಂಗದ ದೇವೇಂದ್ರನನ್ನು ನೋಡಬೇಕು. ಅವ ಮಾಡಿದ ಒಂದು ಹುಚ್ಚಾಟಿಕೆಯೋ, ಅವ ಮಾಡಿದ ಒಂದು ಮಕ್ಕಳಾಟಿಕೆಯೋ, ಅವ ಮಾಡಿದ ಒಂದು ಹುಡುಗಾಟಿಕೆಯೋ, ಆ ಸುರೆಯನ್ನು ಬಲಾತ್ಕಾರವಾಗಿ ಅವನಿಂದ ಕಸಿದುಕೊಂಡು ಇವ ಸುರೆಯನ್ನು ಕುಡಿದು ಇವನ ನಿಯಂತ್ರಣವನ್ನೇ ಇವ ತಪ್ಪಿ ಇವ ಏನು ಮಾಡ್ತಾನೆ ಎನ್ನುವ ಪ್ರಜ್ಞೆ ಇಲ್ಲದೆ ದೇವರಲ್ಲಿಯವರೆಗೆ ಹೋದ. ದೇವರಲ್ಲಿವರೆಗೆ ಹೋದ ಎನ್ನುವಲ್ಲಿಗೆ ನಿಲ್ಲಿಸು. ಕುಡ್ದದ್ದು ಎಲ್ಲಿ? ಎಲ್ಲಿ? ನಿಮ್ಮ ಭೂಲೋಕದಲ್ಲಿ. ಇಲ್ಲಿರುವಾಗ ಸರಿ ಇದ್ದ. ನಿಮ್ಮ ಭೂಲೋಕದವರ ಸಂಸರ್ಗ ಸಾವಾಸ ಕೆಲವೆಲ್ಲ ಈ ಪರಿಸರದಿಂದ ಹಾಳಾಗುವುದು ಅಂತ ಉಂಟು. ಹಾಗೆ ನಮ್ಮ ಇಂದ್ರ ಅಲ್ಲಿಗೆ ತಲುಪಿದವಾಗ ಅವನಿಗೆ ಅದು ನಿಮ್ಮಲ್ಲಿ ಆದದ್ದು. ಈಗ ನೀನು ಹೇಳಿದ್ದನ್ನು ಒಪ್ಪಿಕೊಂಡ್ರೆ ಒಂದು ಸಮಸ್ಯೆ ಉಂಟು. ಏನು? ದೇವೇಂದ್ರನಿಗೆ ಇಂದ್ರ ಪದವಿ ಸಿಕ್ಕಿದೆ ಹೇಗೆ? ಹೇಗೆ? ಅಲ್ಲ, ಹೇಗೆ? ಅವನು ಯಾಗ ಮಾಡಿ. ಎಷ್ಟು ಯಾಗ? 100. ಅದೆಲ್ಲಿ? ದೇವಲೋಕದಲ್ಲಿ ಮಾಡಿದ್ದ? ಮತ್ತೆ ಎಲ್ಲಿ? ಮತ್ತೆ ಶತಯಾಗ ಮಾಡಿದ್ದು ದೇವಲೋಕದಲ್ಲಿ. ಅದು ಭೂಲೋಕದಲ್ಲೇ ಮಾಡಿದ್ದು. ಅವನಿಗೆ ಅರ್ಹತೆ ಬಂದದ್ದು ಭೂಲೋಕದಲ್ಲಿ. ಕುಡ್ದದ್ದು ಮಾತ್ರ ಹೇಳ್ಬೇಡ ನೀನು. ಅಲ್ಲಿ ಒಳ್ಳೇದು ಉಂಟು ಈಗ ಎದುರಿನಲ್ಲಿ ಒಳ್ಳೇದುಂಟೋ ಕೆಟ್ಟದ್ದುಂಟೋ ಎನ್ನುವುದು ಇದ್ದದ್ರಲ್ಲಿ ಇರುವುದಲ್ಲ, ಸ್ವೀಕರಿಸುವುದ್ರಲ್ಲಿ ಇರುವುದು. ದೇವೇಂದ್ರ ಯಾಗ ಮಾಡಿದ್ದು ಭೂಲೋಕದಲ್ಲೇ ಅಮ್ಮ. 100 ಯಾಗ ಮಾಡ್ಲಿಕ್ಕೆ ಅವನಿಗೆ ಆವತ್ತು ಒಂದು ಸಲ ಸುರೆ ಸಿಗ್ಲಿಲ್ಲ ಅಂತೆ. ಪದವಿಗೆ ಏರಿದ ಮೇಲೆ ಸುರೆ ಕಂಡದ್ದು ಹೇಗೆ? ಅಂದ್ರೆ ಅರ್ಥ ಎಂತದ್ದು? ಭೂಲೋಕದ ತಪ್ಪಲ್ಲ, ಹೋದವನಿಗೆ ಇದ್ದಂತಹ ಪ್ರಜ್ಞೆಯ ತಪ್ಪು. ಅವ ಕುಡಿಬೇಕಾದನ್ನು ಕುಡಿತಿದ್ರೆ ಇದಾಗ. ಅವ ಯಾಗ ಮಾಡಿದ್ದು ಕೂಡ ಮೇಘವಂತ ಪರ್ವತವನ್ನು ಸೇರಿ ಅಂತ. ಮೇಘವಂತ ಅಂದ್ರೆ ಎಲ್ಲಿ ಇರುವುದು? ಎಲ್ಲೇ ಇರ್ಲಿ, ಎಲ್ಲಿ ಎತ್ತರ ಆದ್ರೂ ಭೂಲೋಕ ಅಲ್ವ? ಈಗ ನಿನಗೆ ಗೊತ್ತುಂಟಲ್ಲ, ಈಗ ಭೂಮಿಯನ್ನು ನಾವು ಹೇಗೆ ಹೇಳೋದು? ಸಮುದ್ರ ವಸನೇ ದೇವಿ ಪರ್ವತಸ್ಥಾನ ಮಂಡಲೆ. ಪರ್ವತಸ್ಥಾನ ಅಂದ್ರೆ ಎಂತದ್ದು? ಮೇಘವಂತವು ಭೂಮಿಯಲ್ಲೇ ಇರುವುದು. ಅದು ದೇವಲೋಕದಲ್ಲಿ ಇರುವುದಲ್ಲ, ಪರ್ವತಸ್ಥಾನ ಮಂಡಲೆ. ಹಾಗಾಗಿ ಮೇಘವಂತ ಪರ್ವತವನ್ನು ಸೇರಿ 100 ಯಾಗ ಮಾಡಿದ್ದು. ಅಲ್ಲಿ 100 ಯಾಗದಂತ ಒಳ್ಳೆಯ ಕೃತ್ಯವನ್ನು ಮಾಡಿ ಪದವಿ ಪಡೆದು ಮತ್ತೆ ಇಳಿಯುವಾಗ ಬೇಡದ್ದನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಅದು ಅಲ್ಲ, ಬಾಯಾರಿಕೆ ಆದದ್ದು ಸಮಸ್ಯೆ ಅಲ್ಲ. ಇವ ಕುಡಿಯುವುದಕ್ಕೆ ಬಾಯಾರಿಕೆಗೆ ಯಾವುದು ಅಂತ ನಿರ್ಣಯಿಸಿದ್ದು ಸಮಸ್ಯೆ. ಸೂರ್ಯ ಕುಡಿದ ಅಲ್ಲ, ಆ ಹೊತ್ತಿಗೆ ಬೇರೆ ಕಣ್ಣಿಗೆ ಕಾಣಿಸಲಿಲ್ಲ ಅನ್ನೋದು ಏನಾದ್ರೂ ಒಮ್ಮೆ ಗಂಟ್ಲು ತಂಪು ಮಾಡಿಕೊಳ್ಳುವ ಅಂತ ಕುಡಿದು. ಸರಿಯಪ್ಪ, ಈಗ ಗಂಟ್ಲು ತಂಪು ಮಾಡಿಕೊಳ್ಳುವಂತ ಎಷ್ಟು ಕುಡಿಬೇಕು? ಬಾಯಾರಿಕೆ ಹೋಗಲ್ಲ. ಬಾಯಾರಿಕೆ ಹೋಗುವಲ್ಲಿವರೆಗೆ ಮಾತ್ರ ಕುಡಿದ. ಆಯ್ತು, ಕುಡಿದ ಮೇಲಾದ್ರೂ ನಾನು ಇನ್ನು ದೇವರ ದರ್ಶನಕ್ಕೆ ಹೋಗಬಾರ್ದು ಅಂತ ಪ್ರಜ್ಞೆ ಬೇಡುವ? ಹೋದ. ಕುಡಿದ ದೇವರ ದರ್ಶನ ಮಾಡಬಾರ್ದಲ್ವಾ? ಅಮಲಿನ ಪದಾರ್ಥವನ್ನು ಸೇರಿಸಿಕೊಂಡು ಸೇವಿಸಿ ಮಲಿನವಾದ ಮನಸ್ಥಿತಿಯಿಂದ ಅಲ್ಲಿವರೆಗೆ ಹೋಗುದು. ಅದು ಬೇಕಾ? ವಿಷಯ ಬೇಕು. ಇರ್ಲಿ, ಹೋಯ್ತು. ದೇವರಲ್ಲಿಗೆ ಹೋದಿ ಇವ ಪ್ರಾರ್ಥನೆ ಮಾಡುವಾಗ ಯಾವ ದೇವರಾದ್ರೂ ಈ ಅಮಲಿನಲ್ಲಿ ಪ್ರಾರ್ಥನೆ ಮಾಡುವಾಗ ಕಣ್ಣು ಬಿಟ್ಟಾರ? ಕಣ್ಣು ಬಿಟ್ಟಿಲ್ಲ. ಹೊಡೆದ ಇವ. ಹೊಡೆದ ಪರಿಣಾಮ ಏನಾಯ್ತು? ನಿಟಿಲಾಕ್ಷ ತನ್ನ ನೇತ್ರವನ್ನು ತೆಗೆದ. ಪಂತು ಬೆಂಕಿ ಓಡಿದ. ಹಾಗೆ ಬೃಹಸ್ಪತಿ ಬಂದ. ನಿಲ್ಲಿಸಿ ಕೊಲ್ಲಬಾರ್ದು,
ಇಂದ್ರ ಪದವಿಯಲ್ಲಿರುವವ ಅವನನ್ನು ಉಳಿಸಬೇಕು ಅಂತ ಪ್ರಾರ್ಥನೆ ಮಾಡುವಾಗ ನಿಲ್ಲಿಸಿದ್ರಂತೆ. ಆಮೇಲೆ ನಿಮ್ಮ ಗುರುಗಳಿಗೆ ಜೀವ ಅಂತ ಹೆಸರು ಬಂದದ್ದು. ಸಾಯ್ತಾ ಇದ್ದಂಥ ಇಂದ್ರನನ್ನು ಬದುಕಿಸಿದ ಕಾರಣ ಬೃಹಸ್ಪತಿಗೆ ಒಂದು ಜೀವ ಎನ್ನುವ ಹೆಸರು ಬಂತಂತೆ. ಈಗ ನೀನು ಯೋಚಿಸಿ, ಒಳ್ಳೆ ಕೆಲಸ, ಅದು ಒಳ್ಳೆ ಕೆಲಸ. ನೀನು ಯೋಚಿಸು, ಏನು ಕುಡಿದು ದೇವರಿಗೆ ಬಡ್ದವನೇ ಬದುಕಬೇಕು ಅಂತ ದೇವಗುರುಗಳು ಅವನನ್ನು ಬದುಕಿಸ್ತಾರೆ. ಕುಡಿದು ಒಂದು ದೇವರಿಗೆ ಬೈದವರು ಸಾಯಬೇಕು ಅಂತ ನೀನು ಬರಬಾರ್ದು ಅಂತ ಹೇಳ್ತೀಯಲ್ವ ಅಮ್ಮ. ಈಗ ಯಾವ ಒಳ್ಳೆಯದರಲ್ಲಿಯೂ ಒಳ್ಳೆಯ ದಿನದಲ್ಲಿಯೂ ಕೆಟ್ಟದ್ದಿರ್ತದೆ, ಕೆಟ್ಟ ದಿನದಲ್ಲಿಯೂ ಒಳ್ಳೆಯದಿರ್ತದೆ. ನಾವು ನೋಡುವುದು ಯಾವುದನ್ನು ಅಂತ ಇರುವುದು. ಈಗ ದೇವಲೋಕದಲ್ಲೇ ಇಂಥದ್ದಾಗ್ತದೆ ಎನ್ನುವಾಗ ನೀನೇ ಹೇಳಿದ ಹಾಗೆ ಭೂಲೋಕ ಹೇಗೂ ದೇವಲೋಕದಿಂದ ಕೆಳಗಿರುವುದು. ಅಲ್ಲಿ ಕುಡಿಯುವವರಿದ್ದಾರೆ, ಕೆಟ್ಟದ್ದು ಮಾಡುವವರಿದ್ದಾರೆ. ಕುಡಿಯುವವರು ಮಾತ್ರ ಅಲ್ಲ, ಒಳ್ಳೆಯವರಿದ್ದಾರೆ. ಒಳ್ಳೆಯವರು. ಈಗ ದೇವೇಂದ್ರನನ್ನು ಬೃಹಸ್ಪತಿ ನಿಲ್ಲಿಸಿದ್ಯಾಕೆ? ಕುಡಿಯುವವ ಎನ್ನುವ ಕಾರಣಕ್ಕೆ ನಿಲ್ಲಿಸಿದ್ದಲ್ಲ. ಕುಡಿದವ ಒಳ್ಳೆಯ ಕಾರ್ಯವನ್ನು ಲೋಕಕ್ಕೆ ಮಾಡುವಂತಹ ಪದವಿಯಲ್ಲಿರುವವ ಎನ್ನುವ ಕಾರಣಕ್ಕಾಗಿ ಅವನನ್ನು ಹೇಗೆ ಉಳಿಸಿದ್ದಾನೋ ನೀನು ಹೇಳಿದಾಗೆ ಕುಡಿಯುವವರೊಟ್ಟಿಗೆ ಕುಡಿಯದೆ ದೇವರನ್ನು ಭಜಿಸುವವರು ಕೆಲವರಿದ್ದಾರೆ. ಅವರಿಗಾಗಿ ಆದರೂ ಬರಬೇಡ. ಇವರ ಸಂಖ್ಯೆ ಹೆಚ್ಚು ಉಂಟಲ್ಲ. ಈಗ ಸದಾ ದೇವರ ಭಕ್ತಿ ಮಾಡುವವರು ಅಥವಾ ಕುಡಿತದ ಅಮಲಿನಲ್ಲಿ ಅದರ ಒಂದು ಯಾವ ಸ್ವರ ತೆಗೆದುಕೊಂಡು ಅರ್ಚಿಸುವುದೋ ಭಜಿಸುವುದೋ ಮಾಡುವುದು. ಈಗ ನೀನಲ್ಲಿ ಕೇಳುದು, ಹಂದಿ ಎಷ್ಟು ಮರಿ ಆಗ್ತದೆ? 10-12 ಮರಿ ಆಗ್ತದೆ. ಹೌದೌದು. ಗೋವು ಒಂದೇ ಕರು ಹಾಕು. ಒಂದು ಪ್ರಪಂಚದಲ್ಲಿ ಲೆಕ್ಕ ಮಾಡುತ್ತೆ, ಹಂದಿಗಳ ಸಂಖ್ಯೆ ಹೆಚ್ಚು, ಗೋವುಗಳ ಸಂಖ್ಯೆ ಹೆಚ್ಚು. ಅದು ಗೋವುಗಳ ಗೊತ್ತಾಯ್ತಾ? ಕೆಟ್ಟದ್ದು ಮಾಡುವವರು ಎಷ್ಟಿದ್ರೂ ಅಳಿದು ಹೋಗ್ತಾರೆ, ಒಳ್ಳೇದು ಮಾಡುವವರೇ ಇಲ್ಲ ಇಲ್ಲ ಇಲ್ಲ. ಕೆಟ್ಟವರು ಬಹಳಷ್ಟು ಇರುವುದೆಲ್ಲ ಭೂಲೋಕ. ಆಗಲಿ, ಬಿಡುವ. ಈಗ ನಿನ್ನಲ್ಲಿ ಕೇಳುದು, ಸಮುದ್ರ ಮಥನದಲ್ಲಿ ರಾಕ್ಷಸರು ಎಷ್ಟು, ದೇವತೆಗಳೆಷ್ಟು? 99, ಒಟ್ಟು 33 ಅಲ್ವಾ? ಈಗ 66 ಕೋಟಿ ರಾಕ್ಷಸರಿಗೆ ಯಾರಾದರೂ ಪೂಜೆ ಮಾಡ್ತಾರೋ? ಜನ ಹೆಚ್ಚು ಉಂಟು. 33 ಕೋಟಿ ದೇವತೆಗಳಿಗೆ ಮಾಡೋದಲ್ಲ. ಸಂಖ್ಯಾಬಲ ನೋಡಬೇಡಮ್ಮ, ನೀನು ಪ್ರಮಾಣ ಪರಿಣಾಮ ನೋಡು. ನೀನು ಪ್ರಮಾಣ ಒಂದು ಕೇವಲ ಸಂಖ್ಯಾಬಲದಿಂದ ನೋಡಬೇಡ. ಸಂಖ್ಯಾಬಲದಿಂದ ನೋಡೋದೇ ಅಲ್ಲ, ನಿನಗೆ ಇನ್ನೂ ಹಲವು ದೇಶಗಳನ್ನು ತೋರಿಸಬಲ್ಲ. ಇನ್ನೂ ಉಂಟಾ? ಈಗ ನೀನೇ ಹೇಳಿದ ಹಾಗೆ ಸೂರ್ಯ ಅದು ಭೂಲೋಕದ ಸೂರ್ಯ ಕುಡಿದ. ಹಾಗಾದರೆ ಈಶ್ವರನನ್ನು ಕಾಣುವುದಕ್ಕೆ ಹೋಗುವಾಗ ಈ ದಾರಿ ಮಧ್ಯೆ ಆದಂಥ ಪ್ರಮಾದ ಅದು ಮತ್ತೆ ಅವನಿಗೆ ಅರ್ಥ ಆಯ್ತಲ್ಲ. ಹೌದು, ಸರಿ ಮಾಡಿಕೊಂಡಲ್ಲ. ಇನ್ನು ಇವರು ಸರಿ ಮಾಡಿಕೊಳ್ತಾರೆ. ಯಾರು? ಕೆಳಗಿನ ನಿಮ್ಮವರು ಸರಿಯಾಗುವುದೇ ಇಲ್ಲ. ಯಾಕೆ ಅದು? ಯಾಕೆ ಸರಿಯಾಗುವುದಿಲ್ಲ ಅಂತ ಕೇಳಿದ್ರೆ, ಇವತ್ತು ಒಮ್ಮೆಗೆ ಸರಿಯಾಗುತ್ತದೆ ಅಂತ ಕಂಡರು ನಾಳೆ ದಾಯಾದಿಗಳಾಗ್ತಾರಲ್ಲ. ಹೌದಾ? ಯಾರದ್ದು? ಸತಿಯರ ವ್ರತಗಳ ಕೆಡಿಸುವ ತರುಣರು ಸಮೀಕರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೆಲ್ಲ ಕೆಟ್ಟದಿದ್ರು ದೇವೇಂದ್ರನನ್ನು ನಾವು ಹೇಗೆ ಪೂಜೆ ಮಾಡ್ತೇವೋ ಹಾಗೆಲ್ಲ ಕೆಲವು ಕೆಟ್ಟದಿದ್ರು ಭೂಲೋಕವನ್ನು ನೀನು ಹಾಗೆ ನಿರ್ಲಕ್ಷಿಸಬಾರ್ದು ಅಂತ. ಏನು ಭೂಲೋಕದ ಬಗ್ಗೆ ನೀನು ಹೊಡಿಕೊಳ್ಳುವಂಥ ವಿಷಯಗಳೇ ಇಲ್ಲ. ಯಾವಾಗ ನೋಡಿದ್ರೆ ಸಮಸ್ಯೆಗಳು. ಹೌದಾ? ಸತಿಯರ ವೃತ್ತವನ್ನು ತಿಳಿಸುವುದು. ಹೌದು, ಹೇಗದು? ತನ್ನದಾಗಿರುವಂಥ ಪಾತಿವೃತ್ಯವನ್ನು ನುಡಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಆಗೋದಿಲ್ಲ ಅನ್ನೋ ಹಾಗೆ ಬೆನ್ನು ಹಿಡಿದು ತಿಳಿಸಿಬಿಡುವ ವ್ಯಕ್ತಿ ಅಂತ. ಹೌದೇ? ಓಹೋ, ಅಷ್ಟು ಮಾತ್ರ ಸಾಕು. ಏನಾದರೂ ಆಧಾರ ಉಂಟಾ ಇಂಥದ್ದು ಅಂತ ಹೇಳಲಿಕ್ಕೆ? ಏನಾದರೂ ಕಥೆ ಉಂಟಾ? ಯಾರಾದ್ರೂ ವಿಷಯ ಉಂಟಾ? ನೀನು ಅರ್ಥ ಮಾಡಿ. ಆಮೇಲೆ ಪಂಚವಲ್ಲಭೆ.
ಪತಿವ್ರತೆಯರ ಸಾಲಿನಲ್ಲಿ ನಿಲ್ಲಬಲ್ಲವಳು, ಪಂಚಪತಿವ್ರತೆಯರಲ್ಲಿ ಒಬ್ಬಳು. ವೃತ್ತದಲ್ಲಿದ್ದರು ಹೌದವರು ಇಲ್ಲಿ ವಿರಾಟನಗರಿ ಅಜ್ಞಾತವಾಸ. ಆ 1 ವರ್ಷ ಅವರು ಗೊತ್ತಾಗಬಾರದು ಅಂತ ಅವರನ್ನು ಅಡಗಿಸಿಕೊಂಡರು. ನಾನಾ ರೂಪಿಂದ ಗಂಧ ತೆಗೆಯುವ ಕೆಲಸವನ್ನು ಸೈರಂಧ್ಯ ವೃತ್ತಿಯನ್ನು ಅನುಸರಿಸಿಕೊಂಡಿದ್ಲು. ಹೌದು, ವೇಷ ಪಲ್ಲಟವಾಗಿತ್ತು. ಅಲ್ಲಿಗೆ ಬಂದಲ್ಲ ಕೀಚಕ, ಅಲ್ಲೇ ಇದ್ದವ. ಆದರೆ ಹೌದೌದು ಹೌದು. ಅಕ್ಕನ ಮನೆಗೆ ಬಂದವನು ಪಕ್ಕನೆ ಹೆಣ್ಣನ್ನು ಕಂಡ, ಬೆನ್ನು ಬಿದ್ದ. ಪರಿಣಾಮವಾಗಿ ಏನಾಯ್ತು? ಉಳಿಲಿಕ್ಕಾಯ್ತು ಅವನಿಗೆ. ಜಗತ್ತಿನಲ್ಲಿ 4 ಮಲ್ಲರಲ್ಲಿ ಅವನೊಬ್ಬನಂತೆ. ಹೌದೌದು ಅಲ್ವಾ? ಹಾಗಿದ್ರೆ ಅಂತ ಒಬ್ಬ ಜಗಮಲ್ಲ. ಭೀಮಶ್ಚ ಬಲಭದ್ರಶ್ಚ ಮಾದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚ ಚತುರ್ಥಕಂ. ಈ 4ರಲ್ಲಿ ಒಬ್ಬನಾದಂಥ ಆತ ಹೇಗೆ ತನ್ನ ದೇಹವನ್ನು ನಾಟ್ಯ ಮಂದಿರದಲ್ಲಿ ಕಳ್ಕೊಂಡ? ಹೌದಪ್ಪ ಅಲ್ವಾ? ಕಾಮದ ಆಸೆಗೆ ಬಿಟ್ಟು ಪರಸತಿಯರ ಮೇಲೆ ಆಸೆ ತೋರಿಸಿ ಈ ರೀತಿಯಲ್ಲಿ ವ್ಯಕ್ತಿಗಳು ನನಗೆ ಬಹಳ ಕಾಣ್ತಾರೆ. ಹೌದು, ನೀನು ನೋಡುವಾಗ ಅದಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತೇಳಿ ಅಂಥವರಿರುವಂಥ ಪ್ರದೇಶಗಳನ್ನ ನಾನು ಆಹ್ವಾನಿಸ್ತೀಯಲ್ಲ ಪುಣ್ಯಾತ್ಮ. ಕೀಚಕ ಈಗ ಇಲ್ಲ ಅಲ್ಲ? ಅಲ್ಲ, ಕೀಚಕ ಸತ್ತ ಅಲ್ಲ? ಸತ್ತಂತ ಹೇಳುದ ಇಲ್ಲ, ಅವನಂತವ್ರು ಇನ್ನಿದ್ದಾರೆ. ಅವೊಬ್ಬನೇ ಅಲ್ಲ, ಅವ ಹೋದ, ಅವನೊಬ್ಬ ಎದುರಿಗೆ ಒಂದು ಚಿತ್ರವಾಗಿ ಕಂಡ ಸಾಲು ಮಂದಿಗಳಿದ್ದಾರೆ, ತುಂಬ ಮಂದಿ ಇದ್ದಾರೆ. ಅವನದು ತಪ್ಪೇ. ಈಗ ಯಾವನಾದರೂ ಕಾಮಬಾಧೆಗೆ ಒಳಗಾದ್ರೆ, ಕಾಮಬಾಣ ಬಿಟ್ರೆ ಏನು ಮಾಡ್ಬೇಕವ? ಮದುವೆ ಆದ ಹೆಂಡತಿಯ ಬಳಿಗೆ ಹೋಗ್ಬೇಕು. ಯಾರ್ಯಾರ ಹೆಂಡತಿಯನ್ನು ಅರಸಿ ಹೋದವರಿಲ್ವೋ? ಗೌತಮನ ರತಿಯ ಬಯಸಿ ಮಗೆ ಗಾತಗಳಲ್ಲಿ ಸಂಚರ ಕೂಡಿ ಕೀಚಕ ಮುಖ್ಯರು ಕೆಟ್ಟದ್ದು ಮಾಡಿದ್ದಾರೆ. ಹೌದಪ್ಪ, ಮಾಡಿದ್ದಾರೆ, ಕೆಟ್ಟದ್ದೇ. ಹಾಗೆ ಇಲ್ಲಿಯೂ ಆಗಿದೆ. ಎಲ್ಲಿ? ದೇವಲೋಕದಿಂದ. ಆಗ ಒಂದು ಮಾತು ಹೇಳಿದೆ, ಅದು ಭೂಲೋಕಕ್ಕೆ ಹೋದ ಕಾರಣ ಹಾಗೆ ಆದ್ದು ಅಂತ. ಇಲ್ಲಿಂದಲೇ ಕೆಟ್ಟದ್ದು ಮಾಡಬೇಕು. ಈಗಲೂ ಹಾಗೆ ಇರ್ಬೋದು. ಇಲ್ಲ ಇಲ್ಲ, ಈ ಪ್ರಕರಣದಲ್ಲಿ ಭೂಲೋಕಕ್ಕೆ ಹೋದದ್ದೇ ಕೆಟ್ಟದ್ದು ಮಾಡ್ಲಿಕ್ಕೆ. ಹೌದಾ? ಹೋದ ಮೇಲೆ ಕೆಟ್ಟದ್ದಲ್ಲ. ಹೌದು, ನಿನ್ನಲ್ಲಿಂದ ಹೋಗುವಾಗಲೇ ಇಂದ್ರ ನಮ್ಮೊಡೆಯ. ಹೌದು. ಗೌತಮನ ರಸಿಯಾದ ಅಹಲ್ಯೆ ಅವಳನ್ನು ಬಯಸಿದ. ಭೂಲೋಕಕ್ಕೆ ಹೋದ ಮೇಲೆ ಬಯಸಿದ್ದಲ್ಲ, ದೇವಲೋಕದ ಪದವಿಯಲ್ಲಿ ಕುಳಿತುಕೊಂಡೇ ಅವಳು ಬೇಕು ಅಂತ ಹಂಬಲಿಸಿ ಒಂದು ಮಾತುಂಟು, ಯಾವುದು ಅಂತ ಬೇಡ, ತಾನು ಕೆಡುವುದಲ್ಲದೆ ಒಟ್ಟಿಗೆ ಇದ್ದದ್ದನ್ನೆಲ್ಲ ಕೆಡಿಸಿತು ಅಂತ ಒಂದರ ಬಗ್ಗೆ ಹೇಳ್ತಾರೆ. ಹಾಗೆ ಆದ ಇಂದ್ರ. ಅಂತ ಬುದ್ಧಿ ಹೇಗೆ ಬಂತವನಿಗೆ? ಇಲ್ಲಿಂದ ಅವ ಮಾತ್ರ ಕೆಟ್ಟದ್ದಲ್ಲ, ಅವನೊಟ್ಟಿಗಿದ್ದ ಒಬ್ಬನಿಗೆ ಮಂಜಾಗಲಿಕ್ಕೆ ಹೇಳಿದ, ಅವನೊಟ್ಟಿಗಿದ್ದ ಒಬ್ಬನಿಗೆ ಕುಕ್ಕುಟವಾಗಲಿಕ್ಕೆ ಹೇಳಿದ, ಅವನ ಒಟ್ಟಿಗೆ ಇದ್ದಂಥ ಒಬ್ಬನಿಗೆ ಕತ್ತಲೆ ಆಗಲಿಕ್ಕೆ ಹೇಳಿದ. ಒಟ್ಟು ನಾಸುಕೀನ ಹೊತ್ತು ಬೆಳಿಗ್ಗೆ ಆಗಲಿಲ್ಲ, ಬೆಳಿಗ್ಗೆ ಆದ ಹಾಗೆ ಕಾಣುವ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡಿ. ಹೌದು, ಇವರು ಋಷಿಯ ವೇಷ ಮಾಡಿದ್ದಾರೆ. ಹೀಗೆಂದ್ರೆ ಹೀಗಲ್ಲ, ಋಷಿಯ ವೇಷ ಮಾಡಿ, ನನ್ನ ಹಾಗೆ ಅಲ್ಲ, ಗೌತಮನ ಹಾಗೆ ವೇಷ ಮಾಡಿ ಮುನಿಸ್ಥಾನಕ್ಕೆ ಹೋಗಬೇಕಾದಂಥ ಗೌತಮರನ್ನು ಹೊತ್ತಾಗುವ ಮೊದಲೇ ಎಬ್ಬಿಸಿ
ಅವರನ್ನು ನದಿ ಬದಿಗೆ ಕಳುಹಿಸುವ ಹಾಗೆ ಮಾಡಿ ಇವರು ಘಾತಕತನದಲ್ಲಿ ಸಂಚನ್ನು ಹೂಡಿ ಅವರಿಲ್ಲದೆ ಇರುವ ವೇಳೆಯಲ್ಲಿ ಅವರ ಮನೆಗೆ ಹೋಗಿ ಅಹಲ್ಯೆಯನ್ನು ಕೀಡಿಸಿ ಅವರು ಮುನಿಗಳಲ್ವೋ, ಮುನಿಗಳಿಗೆ ಗೊತ್ತಾಯಿತು ಅವರಿಗೆ ನದಿ ಸ್ವಾಗತ ಮಾಡ್ತದೆ ಅಂತ. ಮತ್ತು ಸ್ವಾಗತವೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ ಹೊತ್ತಿಗಿಂತ ಮೊದಲು ಬಂದಿದ್ದಾರೆ, ಗೊತ್ತಾಯಿತು. ಹಿಂದೆ ಬರುವಾಗ ಇಂಥ ಒಂದು ಅಕೃತ್ಯವನ್ನು ನೋಡಿ ಕೊಟ್ಟರಲ್ಲ ಶಾಪ ಅಲ್ಲಿಗೂ ಕೊಟ್ಟಿದ್ದಾರೆ. ಅಲ್ಲಿಗೆ ಶಾಪ ಸಿಕ್ಕಿದೆ, ಶಾಪ ಸಿಕ್ಕೀಗ ಪರಿಮಾರ್ಜನೆಯೂ ಆಗಿದೆ. ನಿಮಗೆ ಕತೆ ಗೊತ್ತುಂಟಲ್ಲ, ರಾಮದೇವರ ಕಾರಣದಿಂದ ಪರಿಮಾರ್ಜನೆಯೂ ಆಗಿದೆ. ಪರಿಮಾರ್ಜನೆ ಆಗಿದೆ. ನರಸನಿಗೆ ಪರಿಮಾರ್ಜನೆ ಆಗಲಿಲ್ಲ, ಈಗಲೂ ಅವ ಸಹಸ್ರಾಕ್ಷ. ಅದು ಯಾರಿಗೂ ಕಾಣುದಿಲ್ಲ, ಅವನಿಗೆ ಕಾಣದೇ ಇದ್ರು ಅವನಿಗೆ ಗೊತ್ತಾಗ್ತದಲ್ಲ, ಅವನಿಗೆ ಮಾತ್ರ. ಹಾಗಾಗಿ ಅವನಿಗೆ ಪರಿಮಾರ್ಜನೆ ಇಲ್ಲ ಜೀವನ ಪರ್ಯಂತ. ನಾನು ಇನ್ನೂ ಹೇಳುದು ಸಹಸ್ರಾಕ್ಷ ಅಂತ ನಾವೆಲ್ಲ ಗೌರವದಿಂದ ಹೇಳುದು. ಅದೇ ಶಬ್ದ ಕೆಲವರೆಲ್ಲ ಬೇರೆ ಹೇಳ್ತಾರೆ, ಅವ ಬಯಸಿ ಹೋದದ್ದೇ ಮೈ ಇಡೀ ಆಗಿದೆ ಅಂತ ಹೇಳುವವರು ಬಿಡುವ. ಸಹಸ್ರಾಕ್ಷ ಆದ್ರೂ ಅದು ವರ ಅಲ್ಲಲ್ಲ, ಶಾಪವೇ. ಕೆಲವು ನಮ್ಮ ದೇವೇಂದ್ರಗೆ ಸಿಕ್ಕಿದೆ ಅಲ್ವಾ, ಅಂತದ್ದೆಲ್ಲ ಕೆಲವು ಜೋಳಿಗೆಯಲ್ಲಿ ಹಾಕಿಕೊಂಡಿದ್ದಾರೆ. ಹೌದು, ಅದೇ ಈ ಸಹಸ್ರಾಕ್ಷರ ಮಾತ್ರ ಅಲ್ಲ, ಅದರ ನಂತರ ಒಂದು ವಾಕ್ಯ ಸೇರಿಸಿದ್ರಂತೆ ಗೌತಮ, ಲೋಕದಲ್ಲಿರುವ ಜಾರತ್ವದ ಎಲ್ಲ ಒಂದು ಪಾಲು ನಿನಗೆ ಬರಲಿ ಅಂತ. ಶಾಪದಲ್ಲಿ ಅದು ಒಂದು ಉಂಟಂತೆ, ಲೋಕದಲ್ಲಿ ಎಲ್ಲಿ ಎಲ್ಲ ಜಾರತ್ವ ಆಗ್ತದ ಅದರ ಅಂಶ ನಿನಗೆ ಬರಲಿ ಅಮ್ಮ. ಈಗ ನೀನು ಹೇಳಿದ್ಯಲ್ವ, ರಾವಣನಿಂದ ಹಿಡಿದು ಕೀಚಕನಿಂದ ಮುಂದುವರೆದು ಇಲ್ಲಿಯವರೆಗೆ ಎಷ್ಟು ಜನ ಎಲ್ಲ ಈ ರೀತಿಯ ಕುಕೃತ್ಯ ಮಾಡಿದ್ದಾರೆ, ಜಾರತ್ವ ಮಾಡಿದ್ದಾರೆ. ಅವರದೆಲ್ಲ ಒಂದೊಂದು ಪಾಲು ನಿಮ್ಮ ದೇವೇಂದ್ರನಿಗೆ ಸಿಕ್ಕಿದೆ. ಅಲ್ಲ, ಅದು ಶಾಪ ಹಾಗೆ ಎಲ್ಲಿ ಲೋಕದಲ್ಲಿ ಜಾರತ್ವ ಮಾಡಿದ್ರು ಅಲ್ಲಿ ಜಾರತನ ಆಗದ ಹಾಗೆ ನೀನು ಕಾಯಬೇಕು. ಜಾರತನ ಆದ್ರೆ ಅದರ ಒಂದು ಪಾಲು ನಿನಗೆ. ಎಷ್ಟು ದೊಡ್ಡ ಗಂಟು ಕಟ್ಟಿಕೊಂಡಿದ್ದಾನಮ್ಮ, ಅವನೊಟ್ಟಿಗೆ ದಿನಾ ಇರ್ತೀನಿ ನೀನು. ಅಲ್ಲ, ಮೇಲೆ ಇದ್ದಾನೆ. ನಾವು ಯಾರಾದ್ರೂ ಆಲ್ಯಾಜಾರ ಅಂತ ಅವನನ್ನು ತಿರಸ್ಕರಿಸಿದ್ದೇವೆ. ಆಲ್ಯಾಜಾರ ಏನಮ್ಮ ಈ ಪ್ರಕರಣದಲ್ಲಿ ನೀವು ತಿಳಿದುಕೊಂಡರೆ ಸ್ವಲ್ಪ ಕಡಿಮೆ ಆಯ್ತಾ? ತೊಂದರೆ ಏನದು? ಈಗ ಅಹಲ್ಯೆಯನ್ನು ಬಯಸಿದ ನಮ್ಮ ಇಂದ್ರ, ನಿಮಗೆ ಗೊತ್ತುಂಟೋ ಇಲ್ಲ ಗೊತ್ತಿಲ್ಲ, ಅವಳು ಮೊದಲೇ ಅವನನ್ನು ಪ್ರೇಮಿಸಿದ್ದಾಳೆ. ಹೌದೆಯಾ? ಆ ಪ್ರೇಮ ಭಾವ ಮುಂದೆಯೂ ಉಳಿದು ಹೋಗ್ಬೇಕಾಗಿ ಬಂತು. ಈಗ ಪ್ರೇಮಿಯನ್ನು ಹಾಗೆ ಏಕಾಏಕಿ ಬಿಟ್ಟು ಹೋದ್ರೆ ಅವ ಏನ್ ಮಾಡಬೇಕು? ಹಾಗಾಗಿ ಅವಳ ಹೆಸರೇ ಮಾಡಿ ಜಪ ಮಾಡ್ತಾ ಇದ್ದ. ಹಾಗಾಗಿ ಪ್ರೇಯಸಿಯನ್ನು ಹುಡುಕಿಕೊಂಡು ಇದು ನಾನು ನಿನ್ನಲ್ಲಿ ಕೇಳುದು. ಈಗ ಮದುವೆಗಿಂತ ಮೊದಲು ಕೆಲವು ಮಂದಿ ಎಲ್ಲ ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ. ಇದು ಸ್ವಯಂವರದಲ್ಲಿ ಅಲ್ವಾ, ಪ್ರೀತಿಯೇ ಮಾಡಿರ್ತಾರೆ. ಮದುವೆ ಆದ್ಮೇಲೆ ನನ್ನನ್ನು ಮದುವೆಗಿಂತ ಮೊದಲು ಪ್ರೀತಿ ಮಾಡಿದ್ದಾಳೆ ಅಂತ ಗಂಡನನ್ನು ಅಲ್ಲಿಂದ ಕಳುಹಿಸಿ ಅವಳ ಮನೆಗೆ ಹೋಗುದು. ಅದು ಇಂದ್ರ ಮಾಡುದ? ವೃದ್ಧಾಶ್ರಮ ನೆನೆಸಿದವ, ಬೃಹಸ್ಪತಿಯ ಶಿಷ್ಯ ನೆನೆಸಿದವ. ಇಂದ್ರ ಮಾಡಿದ್ದು ಸರಿ ಅಂತ ನಾನು ಹೇಳಿದ್ದಲ್ಲ, ಅದು ಆದದ್ದು ಭೂಲೋಕದ ಸಂಸರ್ಗದಿಂದ. ಅಲ್ಲ, ಭೂಲೋಕದ ಸಂಸರ್ಗತ್ತ ಅಲ್ಲ, ಅವ ದೇವಲೋಕದಿಂದ ನಿರ್ಣಯ ಮಾಡಿ ಬಂದದ್ದು ಭೂಲೋಕಕ್ಕೆ ಅಲ್ವಾ? ಬಂದದ್ದು ಭೂಲೋಕಕ್ಕೆ. ಹೌದು. ಈಗ ದೇವಲೋಕದಲ್ಲಿ ಕೆಲವು ಕೆಟ್ಟದಾಗಿದೆ ಅಂತ. ಈಗ ಬೃಹಸ್ಪತಿಯ ಸಹೋದರನ ಹೆಂಡತಿ ಗರ್ಭಿಣಿ ಅಂತ ನೋಡಿ. ಅಲ್ಲ, ನಾನು ಬೃಹಸ್ಪತಿಯನ್ನು ಆಕ್ಷೇಪ ಮಾಡ್ಲಿಕ್ಕೆ ಹೇಳುದಲ್ಲ, ದೇವಗುರುಗಳೇ ಅಣ್ಣನ ಹೆಂಡತಿ ಗರ್ಭಿಣಿ ಅಂತ ನೋಡದೆ ಬಲಾತ್ಕಾರ ಮಾಡಿ ಒಂದು ಪ್ರಕರಣ ಆಗಿದೆ ಅಂತ. ಕುಬೇರ ಪಾರ್ವತಿಯನ್ನು ಬಯಸಿ ಒಂದು ಕಣ್ಣು ಹಳದಿ ಆಗಿದೆ ಅಂತೆ. ಕುಬೇರನ ಹೆಂಡತಿಯನ್ನು ವರುಣ ಅಪಹರಿಸಿಕೊಂಡು ಹೋದ ಅಂತೆ. ಸಪ್ತರ್ಷಿಗಳ ಹೆಂಡತಿಯನ್ನು ಅಗ್ನಿ ಬಯಸಿ ಸರ್ವಭಕ್ಷಕನಾಗುವಂತ ಶಾಪ ಪಡೆದನಂತೆ. ಇದೆಲ್ಲ ಭೂಲೋಕದಲ್ಲಿ ಆದದ್ದು. ಅಲ್ಲ, ನೀನು ಭೂಲೋಕದಲ್ಲಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು, ದೇವಲೋಕದಲ್ಲಿ ತುಂಬಾ ಆಗಿದೆ. ನಮ್ಮಲ್ಲಿ ಕೀಚಕನಂತವ, ರಾವಣನಂತವ ಒಬ್ಬೊಬ್ರು ಒಂದೊಂದಕ್ಕೆ ಒಬ್ಬೊಬ್ರು ಸಿಗುದು, ಇಲ್ಲಿ ಎಲ್ಲದಕ್ಕೂ ಸಿಗುತ್ತಾರೆ. ಹಾಗಾಗಿ ಇದು ಅಲ್ಲಿ ಏನೆಲ್ಲ ಮಾಡಿದೋ ಅಲ್ಲಿಗೆ ಒಂದಕ್ಕೆ 3 ಉದಾಹರಣೆಯಾಗಿ ಇಲ್ಲಿ ಸಿಗುವಾಗ ಇರ್ಬೋದು. ನೀನು ಗ್ರಹಿಸಬೇಕು, ದೊಡ್ಡವ ತಿಂದ್ರೆ ಔಷಧಿ ಅಲ್ಲ, ಇನ್ನೊಂದು ದೊಡ್ಡವ ತಿಂದ್ರೆ ಔಷಧಿಗೆ ಅಂತ ನೀನು ಹೇಳಿದರೆ ಉಳಿದವರನ್ನು ಆಕ್ಷೇಪ ಮಾಡಬಾರ್ದು. ಯಾಕೆ ಗೊತ್ತಲ್ಲ, ಈಗ ದೊಡ್ಡವನಿಗೂ ಸಣ್ಣವನಿಗೆ ಒಂದೇ ದೋಷ ಉಂಟು. ಸಣ್ಣ ಹೂವಿನ ಪೂಜೆ ಕೊಟ್ಟರೆ ಸಾಕಾಗ್ತದೆ, ದೊಡ್ಡವರ ರಂಗ ಪೂಜೆ ಕೊಡಬೇಕ. ಪರಿಹಾರವು ದೊಡ್ಡದೇ ಬೇಕಾಗ್ತದೆ, ಸಣ್ಣದು ಸಾಕಾಗುದು. ಈಗ ನೀನೊಂದು ಈಗ ದೇವಲೋಕದಲ್ಲಿ ಇರುವುದೇ ಸರಿ, ಭೂಲೋಕದಲ್ಲಿ ಇರುವುದೇ ತಪ್ಪು. ಈಗ ನಿನ್ನಲ್ಲಿ ವಾದದಲ್ಲಿ ಗೆಲ್ಲಲಿಕ್ಕೆ ಬಂದದ್ದಲ್ಲ ನಾನು, ನನಗೆ ನೀನು ಇಳಿದು ಬರಬೇಕು ಅಷ್ಟೇ ಬೇಕಾದ. ನೀನು ವಾದದಲ್ಲಿ ನೀನೇ ಗೆದ್ದದ್ದು ಅಂತ ಭಾವಿಸು. ಈಗ ನೀನು ಕಾರ್ತವೀರ್ಯ ಇದ್ದಲ್ಲಿ ಬರುವುದು ಬೇಡ, ಪರಶುರಾಮ ಹುಟ್ಟಿದ ಭೂಮಿಗೆ ಬಾ. ನೀನು ರಾವಣ ಇದ್ದಲ್ಲಿಗೆ ಬರುವುದು ಬೇಡ, ನೀನು ರಾಮ ಹುಟ್ಟಿದ ಭೂಮಿಗೆ ಬಾ. ಈಗ ಅಣ್ಣ ತಮ್ಮಂದರು ಹೊಡ್ಕೊಳ್ಳುವ ಅದು ಇಲ್ಲಿ ಹೊಡ್ಕೊಂಡಿದ್ದಾರೆ ನಮ್ಮಲ್ಲಿ. ಹೌದು, ದೇವತೆಗಳು ರಾಕ್ಷಸ ಸಂಪ್ರದಾಯಬದ್ಧ ಅದ ಅಲ್ಲ, ಇಲ್ಲಿಯೂ ಆದ ಕಾರಣ ಅಲ್ಲಿಯೂ ಮುಂದುವರೆದಿದೆ. ಮೇಲಿನಂತೆ ಕೆಳಗೆ ಆಗುದಲ್ವಾ? ನಾನು ಬರಬೇಕು ಅಂತ ಅಂದ್ರೆ ಕೀಚಕನ ಊರಿಗೆ ಬೇಡ, ಭೀಮನ ಊರಿಗೆ ಬಾ. ನಮ್ಮ ಭೂಮಿಯಲ್ಲಿ ರಾಮನ ಹೆಜ್ಜೆ ಉಂಟು, ಭೀಮ ಉಸಿರಾಡಿದ ಗಾಳಿ ಉಂಟು. ನಮ್ಮ ನೆಲದಲ್ಲಿ
ಪರಶುರಾಮನ ದುಷ್ಟ ಕ್ಷತ್ರಿಯ ಹನನದ ಸಂಸ್ಕಾರವು ರಾವಣನನ್ನು ಕೀಚ ಅವರೆಲ್ಲ ಸತ್ತಾಗಿದೆ ಅಲ್ವಾ, ಈಗಲೂ ಜೀವಂತ ಬೆಳಿಗ್ಗೆ ಎದ್ದು ರಾಮನನ್ನು ಪರಶುರಾಮನನ್ನು ಹಾಗೆ ಭೀಮನನ್ನು ನೆನಪಿಸಿಕೊಳ್ಳುವಂತ ಜನಾಂಗ ಇರುವುದು. ಇನ್ನು ಕೀಚಕ ರಾವಣ ಕಾರ್ತವೀರ್ಯರನ್ನು ನೆನಪಿಸಿಕೊಳ್ಳುವವರು ಕಡಿಮೆ, ಅವರನ್ನು ಮರ್ತಿದ್ದಾರೆ. ಇವರನ್ನು ಈಗಲೂ ನೆನಪಿಸಿಕೊಳ್ತಾರೆ. ಹಾಗಾಗಿ ಯಾವುದನ್ನು ನೆನಪಿಸಿಕೊಳ್ಳಬೇಕು ಅಂತ ಇನ್ನೂ ಕೇಳುದಿದ್ರೆ, ಈಗ ದೇವಲೋಕಕ್ಕೆ ಯಜ್ಞ ಆಗಿ ಅಭಿಸಾಗಿ ಬರ್ತಾ ಉಂಟ. ಈಗ ಇಲ್ಲ, ಅದಾಗಬೇಕು. ಈಗ ನಮಗೆ ಬೇಕಾಗಿ ಬರುವುದು ಬೇಡ, ದೇವಲೋಕಕ್ಕೆ ಒಂದು ಹವಿಸು ಸಿಗ್ಲಿಕ್ಕಾಗಲ್ಲ. ಭೂಮಂಡಲಕ್ಕೆ ಬರೆ ಚಂಡಿಗಳ ಬೇಡದ ಮೊಗ ತಿರುಗುತ್ತ ಬಹಳವಾದದಿಂದ ನನ್ನನ್ನು ಭೂಲೋಕಕ್ಕೆ ಧರಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಪ್ಪ, ನೀವು ಬಂದ್ರೆ ನನ್ನ ಮಾತುಗಳನ್ನೆಲ್ಲ ಖಂಡಿಸ್ತಾ ಇದ್ದೀರಿ. ನನಗೆ ನಿಮ್ಮಲ್ಲಿ ವಾದವನ್ನು ಬೆಳೆಸುವಂತ ಅಗತ್ಯ ಇಲ್ಲ. ನೀವು ಬಿಡಿ, ಒಬ್ಬ ಕರ್ಮಠ ಬ್ರಾಹ್ಮಣನಾಗಿ ಯೋಗಿಯಾಗಿ ತಮ್ಮ ಯೋಗ ಬಲದಿಂದಲೇ ದೇವಲೋಕವನ್ನು ಸೇರಿ ನನ್ನನ್ನು ಭೂಲೋಕಕ್ಕೆ ಒಯ್ಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಅಷ್ಟು ಸುಲಭ ಅಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಹಲವಾರು ವಿಚಾರಗಳನ್ನು ಮಂಡಿಸಿದ್ದೀರಿ. ಇನ್ನು ನಿಮ್ಮ ಮಾತೇನು? ಕಂಡ ಪರಶಿವೆ ಬಂದು ಹೇಳಿದ್ರು ಬರಲಾರೆ ಪ್ರಚಂಡ ಮುಂಡ ಕೆಲವಿ ನಂದಿನಿಗೆ ಖಂಡಲನೇ ಹೇಳಿದ್ರು ಬರುವುದಿಲ್ಲಲ್ಲ, ಅಂಡವರಶುವೆ ಮುರಿದ್ರು ಬರುವುದಿಲ್ಲವಲ್ಲ, ಭೂಮಂಡಲಕ್ಕೆ ನಾನು ಕಾಲಿಡಲಾರೆ. ಕೃತಜ್ಞ ಕಾರ್ತವೀರ್ಯ ಅಲ್ಲ, ಕೃತಜ್ಞರು ನೀವು. ವೃತ್ರ ವಧೆಯಲ್ಲಿ ಇದ್ದ ಪಾಪ ಎಲ್ಲ ಬರುವಾಗ ಆ ಪಾಪ ಹಂಚಿಕೊಳ್ಳಿಕ್ಕೆ ನಿಮಗೆ ಭೂಮಿ ಬೇಕಲ್ಲ, ನಾರಿಗೆ ವಾರಿಯರಿಗೆ ದಾರಿನಿಗೆ ನಿಮಗೆ ಪಾಪ ಹಂಚಲಿಕ್ಕೆ ಭೂಮಿ ಬೇಕು. ಮಾಡುವುದು ನೀವು ಕರ್ಮ, ಅಲ್ಲಿ ಹಂಚಲಿಕ್ಕೆ ನಾವು. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಸಹನಶೀಲ ಭೂಮಿ ದೇವಿ ನಿಮ್ಮ ಕರ್ಮ ಯಾರು ಮಾಡಿದ್ಯಾರು? ಮಾಡಿದ್ಯಾರು? ನೀವೇ ಮಾಡಿಕೊಂಡು. ದೇವೇಂದ್ರ ಮಾಡಿದ್ದು. ದೇವೇಂದ್ರ ಮಾಡಿದ ವೃತ್ರವಧೆಯ ಮಹಾಪಾಪ, ಅದನ್ನು ಹಂಚಿದ್ದು ಭೂಮಿಗೆ. ನಿಮಗೆ ತೊಳ್ಕೊಳ್ಳಿಕ್ಕೆ ಬಚ್ಚಲು ಮನೆ ಭೂಮಿ, ಇಲ್ಲಿ ಕುಳಿತುಕೊಂಡು ಅದನ್ನು ಬೈಯುವುದು. ನಾವು ಕೃತಜ್ಞರಲ್ಲ, ನಾವು ನಿಮಗೆ ಕೃತಜ್ಞತೆ ಇದ್ರೆ ಇಷ್ಟೆಲ್ಲ ಹವಿಸು ಕೊಡುವವರ ಬಗ್ಗೆ. ಅವರು ಸೋತಿರುವಾಗ, ಅವರು ಬಡತನದಲ್ಲಿರುವಾಗ, ಅವರು ಹೊಟ್ಟೆಗಿಲ್ಲದೆ ಕಂಗಾಲಾಗಿರುವಾಗ ಒಂದು ಕರುಣೆಯ ದೃಷ್ಟಿ ಇರಬೇಕಿತ್ತು. ಆ ಕರುಣೆಯ ದೃಷ್ಟಿ ಇಲ್ಲದೆ ನಿಮಗೆ ದೇವಲೋಕಕ್ಕೆ ಯಾರಾದರೂ ರಾಕ್ಷಸರು ದಾಳಿ ಮಾಡಿದ್ರೆ ಕೆಳಗಿನ ದಶರಥ ಬೇಕಲ್ವಾ, ಕೆಳಗಿನ ಪುರಂಜಯ ಬೇಕಲ್ವಾ, ಕೆಳಗಿನವರು ಬೇಕಲ್ವಾ? ಮುನಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ. ಎಲ್ಲ ಪ್ರಸಂಗದಲ್ಲಿ ಅಲ್ಲ, ಕೆಲವು ಸಲ ಮಾತ್ರ. ಯಾವ ಪ್ರಸಂಗದಲ್ಲಿ ಇರಲಿ, ಹೌದಲ್ವಾ? ಒಂದು ದಿವಸ ವಿಷ ಕೊಡ್ತಿದ್ರೆ ನಾನು 1000 ವರ್ಷ ಹಾಲು ಕೊಡ್ತಿದ್ದೇನೆ ಸಾಯುದಿಲ್ಲ ಅಂತ ಇಲ್ಲ. ಒಂದು ದಿವಸ ವಿಷ ಕೊಡ್ತಿದ್ರೆ ಸಾಯುವುದೇ, ಅದು ವಿಷ ಕುಡಿತದ್ದಲ್ಲ ಅಂತ ಆಗುದಿಲ್ಲ. ಜೀವನ ಪೂರ್ತಿ ಸಸ್ಯಾಹಾರ ಮಾಡಿದವ ನಾನು ಒಂದೇ ದಿವಸ ಮಾಂಸದಿದ್ದ ಅಂತ ಹೇಳಿದ್ರೆ ಆಗ್ತದ? ಆ ಮಾಂಸಾಹಾರಿ ಆದವ. ಹಾಗಾಗಿ ಈ ಒಂದು ಪ್ರಸಂಗದಲ್ಲಿ ಇರ್ಲಿ, 10 ಪ್ರಸಂಗದಲ್ಲಿ ಇರ್ಲಿ, ನೀವು ಸಹಾಯ ಅಪೇಕ್ಷಿಸಿದ್ದ ಹೌದಾ? ಮುನಿಗಳನ್ನು ಕೆಣಕಿದಂತ ಇಂದ್ರನ ಪಾಡೇನಾಗಿದೆ? ಅಶ್ವಿನಿ ದೇವತೆಗಳ ಪ್ರಕರಣದಲ್ಲಿ ಚವನನನ್ನು ಕೆಣಕಿ, ಅಲ್ಲ ಮರುತ್ತಯಾಗದಲ್ಲಿ ಸಂವರ್ತನನ್ನು ಕೆಣಕಿ, ತಮಾಸುರ ಪ್ರಕರಣದಲ್ಲಿ ಭೃಗುಪತ್ನಿಯನ್ನು ಕೆಣಕಿ, ಋಷಿ ಮುನಿಗಳ ಮುಂದೆ ಭಂಗಿತನಾದ ಇಂದ್ರನನ್ನು ಎದುರಿಸಿಕೊಂಡು ದೇವಲೋಕ ಸರಿ ಉಂಟು ಅಂತ ಹೇಳ್ತೀಯ. ನೀನು ನನಗೆ 1000 ನಡೆಸು, ನನಗೆ ಬೇಸರ ಆಗ್ತಿರ್ಲಿಲ್ಲ. ನನ್ನ ತಾಯಿಯ
ಸಾಹಿತಿಗಳು, ಸಜ್ಜನರು, ವಿಜ್ಞಾನಿಗಳು, ವಿಕ್ರಾಂತರು, ವಿಕ್ರಮಿಗಳು ಜನಿಸಿದಂತಹ ಭೂಮಿಯಲ್ಲಿ ಒಂದು ಕರುವಾಗಿ ಹುಟ್ಟಬೇಕಾದ್ರೂ, ಒಂದು ಹಕ್ಕಿಯಾಗಿ ಹುಟ್ಟಬೇಕಾದ್ರೂ, ಒಂದು ಹುಟ್ಟಬೇಕಾದ್ರು, ಒಂದು ಕಾಗಿಯಾಗಿ ಹುಟ್ಟಬೇಕಾದ್ರು ಸಾವಿರ ಸಾವಿರ ಜನ್ಮಗಳ ಪುಣ್ಯದ ಫಲ ಬೇಕು. ಎಂತೆಂಥವರು ಹುಟ್ಟಿದ್ದಾರೆ ಗೊತ್ತುಂಟ? 3 ಮೂರ್ತಿಗಳನ್ನೇ ಮಕ್ಕಳಾಗಿಸಿದಂತ ಅನಸೂಯ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಯಮನ ಕೈಯಿಂದ ಗಂಡನನ್ನು ಬಿಡುಗಡೆಗೊಳಿಸಿದಂತ ಸಾವಿತ್ರಿ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಭಕ್ತಿಯ ಮೂಲಕ ಯಮನನ್ನೇ ಗೆದ್ದಂತ ಮಾರ್ಕಂಡೇಯ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಮತ್ತೊಬ್ಬರ ಹೆಂಡತಿ ಮತ್ತೊಬ್ಬಳಿಗೆ ಹೆಂಡತಿ ಆಗುವಳು ಅಂತ ಗೊತ್ತಿದ್ದು ನಳನ ಹೆಂಡತಿಯನ್ನು ಬಯಸುವಾಗ ದೇವೇಂದ್ರನಿಗೆ ಕೊಡುವುದಿಲ್ಲ ಅಂತ ಹೇಳದೆ ತನಗೆ ಮಡದಿ ಆಗಬೇಕಾದವಳನ್ನೇ ದೇವೇಂದ್ರನಿಗೆ ಮದುವೆ ಆಗುವುದಕ್ಕೆ ಬೇಕಾಗಿ ತಾನು ದೂತನಾಗಿ ಹೋಗಿ ದಮಯಂತಿಯನ್ನು ಒಪ್ಪಿಸಿದಂತ ಪುಣ್ಯ ಶ್ಲೋಕನಾದ ಉದಾರ ಹೃದಯಾದ ದೇವತೆಗಳೇ ಮೆಚ್ಚಿ ಕೈ ಎತ್ತಿ ಕೊಟ್ಟಂತ ವರಪ್ರಸಾದವನ್ನು ಪಡೆದಂತ ನಳ ಚಕ್ರವರ್ತಿ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಅಲ್ಲ, ಕಾಗೆಯಾಗಿಯೋ ಕೋಗಿಲೆಯಾಗಿಯೋ ಮರುತ್ತನ ಯಾಗದಲ್ಲಿ ರಾವಣನಿಗೆ ಹೆದರಿ ಬೆದರಿ ಮುದುರಿ ಕುಳಿತಿದ್ದಂತ ದೇವತೆಗಳಿಗೆ ಧೈರ್ಯವನ್ನು ತುಂಬಿ ರಾವಣ ವಧೆ ಮಾಡಿದ ಮರ್ಯಾದ ಪುರುಷೋತ್ತಮನಾದಂತಹ ರಾಮ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಒಂದು ಕಾಲದಲ್ಲಿ ನಿವಾತ ಕವಚರಿಂದ ಹಾನಿಗೊಳಗಾದಂತಹ ದೇವಲೋಕವನ್ನು ಉಳಿಸುವುದಕ್ಕೆ ಬೇಕಾಗಿ ಇಂದ್ರಿಯ ನಿಗ್ರಹಿಯಾಗಿ ದೇವಲೋಕದ ಮೇಲೆ ಬಂದು ಆ ನಿವಾತ ಕವಚರನ್ನು ವಧಿಸಿ ಪ್ರಪಂಚಕ್ಕೆಲ್ಲ ಗೀತೆಯನ್ನು ಬೋಧಿಸುವಂತೆ ಗೀತಾಚಾರ್ಯನಿಗೆ ನಿಮಿತ್ತ ಮಾತ್ರನಾಗಿ ಒದಗಿದಂತ ಅರ್ಜುನ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ದೇವಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರನ್ನು ಕಳೆದುಕೊಂಡು ಒಂದು ಶ್ವಾನ ಬಂದ ವೇಳೆಯಲ್ಲಿ ದೇವದೂತರು ಸ್ವರ್ಗದ ಬಾಗಿಲಲ್ಲಿ ಹೇಳಿದ್ರಂತೆ, ನೀನು ಒಳಗೆ ಬಾ ಧರ್ಮರಾಯ, ಶ್ವಾನ ಒಳಗೆ ಬರುವುದು ಬೇಡ, ನನ್ನೊಂದಿಗೆ ಬಂದ ಶ್ವಾನವನ್ನು ಬಿಟ್ಟು ಸಿಗುವ ಸ್ವರ್ಗಲೋಕ ಬೇಡ ಅಂತ ಹೇಳಿದ. ಮಾನವೀಯತೆಯ ಮಹೋತ್ತುಂಗ ಭೂತದಯಾ ಪರತೆಯಲ್ಲಿ ಪ್ರಪಂಚಕ್ಕೆ ಆದರ್ಶನಾದ ಧರ್ಮರಾಯ ಹುಟ್ಟಿದ್ದು ನಮ್ಮ ಭಾರತ. ಒಂದು ಉದಾಹರಣೆಗಳು, ಆರಿದ ನಾವ ಪ್ರಮುಖರು ಮನಸಾರೆ ಧರೆಯಲಿಚ್ಚಿಬ್ಬರು ಅವತಾರ ವೇದಿಕೆಯಲ್ಲಿ 10 ಅವತಾರ. ನಿಮ್ಮ ದೇವಲೋಕದಲ್ಲಿ ಒಂದು ಎತ್ತಲಿಲ್ಲ, ಎಲ್ಲ ಎತ್ತಿದ್ದು ಕೆಳಗೆ ಭೂಲೋಕದ ಅವತಾರ ವೇದಿಕೆ ಎನ್ನುವುದಾಗಿ ಹೇಳಿ ನಾರಾಯಣನಂತವರೇ ಮಣಿದು ಬದುಕುವಾಗ ನೀನು ಅವನಿಯನ್ನು ಹಳಿದೆ. ವಜ್ರಾಯುಧ ಬೇಡ, ನಿನ್ನ ಇಂದ್ರನಿಗೆ ವಜ್ರಾಯುಧ ಬೇಕಾತು. ನಮಗೆ ವಜ್ರಾಯುಧ ಇರ್ಲಿ, ನಮಗೆ ಕತ್ತಿ ಇರ್ಲಿ, ನಮಗೆ ಬಾಣ ಇರ್ಲಿ, ಶಾಪಾಯುಧರು ನಾವು. ಕೈ ಎತ್ತಿ ಶಾಪ ಕೊಟ್ಟೆವು ಎಂದಾದ್ರೆ ತ್ರಿಶಂಕು ಸರ್ಗವನ್ನು ನಿರ್ಮಿಸಿದಂತ ವಿಶ್ವಾಮಿತ್ರನಂತವರು ಜನಿಸಿದಂತ ಋಷಿ ಪರಂಪರೆ ಅದನ್ನು ಹೀನಾಯವಾಗಿ ಕಂಡು ಅವನಿಯನ್ನು ಹಳಿದಂತ ನೀನು ಬರಲಾರೆಯ ಬರಲಾರೆಯ ನೀನು ಭೂಲೋಕಕ್ಕೆ ನದಿಯಾಗಿ ಪತಿಯ ಪದಕ್ಕೆ ಮಣಿದು ವನಿದೆ ಯಮನ ಪರಮನು ವನಿದೆ ಎಲ್ಲ ಪರಾದವನು ಮಣ್ಣಿದೆಂದವರ ಮನ ಕೆರಗೆ ಗೋಳಿಡುತ್ತ ವಂದಿಪೆ ಮುನಿವರ ತವ ಪದ ಧ್ವದಕ್ಕೆ
ಮುನಿವರ ತವ ಪದದೊಂದಕ್ಕೆ ಮನ್ನಿಪುವುದೆಲ್ಲನು ಮಂದ ಮತಿತ್ವದೆ ತವ ನಡೆ ಚಂದರಿಸದೆ ಶ್ರೇಷ್ಠ ಮುನಿವರ ಜಾಬಾಲಿ ಮಹರ್ಷಿ, ಇದು ಅರಿಯದೆ ನನ್ನ ಬುದ್ಧಿ ಯಾಕೆ ಹೀಗೆ ವ್ಯವಹಾರ ಮಾಡಿತು ಅಂತ ಅರ್ಥ ಆಗಲಿಲ್ಲ. ಯಾವ ಕ್ಷಣಕ್ಕೆ ನನ್ನ ಮೇಧಾಶಕ್ತಿ ಕಳೆದು ಹೋಯಿತೋ ಗೊತ್ತಾಗಲಿಲ್ಲ. ನಿನ್ನ ಮುಂದೆ ಮಾತನಾಡಿ ಭೂಲೋಕವನ್ನು ಹಳೆಯುತ್ತಾ ನನ್ನನ್ನೇ ನಾನು ಕಳೆದುಕೊಂಡು ಎಂದು ಅನಿಸುತ್ತಾ ಇದ್ದೆ. ನಿನ್ನಲ್ಲಿ ನಾನು ದುರ್ಭಾಷೆಗಳನ್ನು ಬಳಸಿದೆ. ನನ್ನ ಮೇಲೆ ಅಭಿಮಾನ ಇತ್ತು, ಅಭಿಮಾನ ಸರಿಯಾದರೂ ಕೂಡ ಹೆಚ್ಚಿನ ದುರಭಿಮಾನ ನನ್ನನ್ನು ಈ ಸ್ಥಿತಿಗೆ ತಂದಿತ್ತು. ಸ್ವಾಮಿ ಮಹರ್ಷಿಗಳು ತಮ್ಮದಾಗಿರುವಂಥ ಶಕ್ತಿಯನ್ನು ಅರಿಯದೆ ಕೇಳುವುದನ್ನು ಆಡುತ್ತಾ ತಮ್ಮ ಮನಸ್ಸನ್ನು ಘಾಸಿಗೊಳಿಸಿದ ನೋವುಂಟು ಮಾಡಿದೆ. ತಾವೇ ರುದ್ರನಂತೆ ಕೆರಳಿ ನನಗೆ ಈ ರೀತಿ ಶಾಪವಾಕ್ಯವನ್ನು ಇಟ್ಟಿದ್ದೀರಿ. ಮಹರ್ಷಿಗಳೇ, ಭೂಮಿಗೆ ಬಿದ್ದವ ಭೂಮಿಯನ್ನೇ ಆಧರಿಸಿ ಮೇಲೇಳುವ ಹಾಗೆ ನಾನು ತಮ್ಮ ಪಾದಾಬ್ಜಗಳಿಗೆ ಮಣಿದಿದ್ದೇನೆ. ಪಾದ ಪುಂಡರೀಕಗಳನ್ನು ಕಣ್ಣೀರಿಂದ ತೊಳಿತಾ ಇದ್ದೇನೆ. ಸ್ವಾಮಿ ಕ್ಷಮಿಸಬೇಕು, ಕ್ಷಮಿಸಬೇಕು. ಚರಣದೆಡೆಗೆ ಕಂಬನಿಗಳನ್ನು ದೊರತಿ ಮರುಗುವ ನಂದಿನಿಯ ಮುನಿವರನು ಕಾಣಬ ನುಡಿದ ಗವನನೇ ಮುನಿವರನು ಕಾಣಬ ನುಡಿದ ಅವಳನೇ ಕರುಣದಿಂದ ತುಂಬಿದ ತಿರುಗಿಂದ ಕುಂಬಿನಿ ಮೆರೆವಂತೆ ಕಂಬನಿಯ ಕಳಲಾಗಿದೆ ಕಣ್ಣು. ಪಾದ ಪ್ರಕ್ಷಾಳನ ಮಾಡಿದೆ. ಮೊದಲಿಗೆ ನಾನು ನಿನ್ನ ಪಾದ ಬುಡದಲ್ಲಿ ಬಿದ್ದು ತಾಯೇ ಅಂತ ಕರೆದೆ. ಈಗ ಪಾದ ಬುಡದಲ್ಲಿ ಬಿದ್ದಿದ್ದಂತ ನಿನ್ನನ್ನು ಮಗಳೇ ಎನ್ನುವುದಾಗಿ ಸಂಬೋಧಿಸಿ ಖೇದಗೊಂಡೆಯ. ಹೌದು ಸ್ವಾಮಿ. ಯಾಕೆ ಹೀಗಾಯಿತು? ನನಗೂ ವಿವೇಚನೆಯಿಂದ ನಾನೂ ಶಾಪ ಕೊಟ್ಟದ್ದಲ್ಲ. ನೀನಾಡಿದಂತಹ ಅಹಂಕಾರದ ಮಾತು, ಅದಕ್ಕೆ ಪ್ರತಿಯಾಗಿ ನಾನು ಪ್ರತಿಕ್ರಿಯಿಸಿದ ಈ
ಬರಿ ಕ್ರೋಧಗೊಂಡ ಶಾಪ. ಇದು ಎರಡೂ ನನ್ನ ನೆಲೆಯಿಂದಲೂ ನಿನ್ನ ನೆಲೆಯಿಂದಲೂ ಹೇಗಾಯಿತು ಅಂತ ನನಗೆ ಈಗಲೂ ಉತ್ತರ ಸಿಗುವುದು. ನಿನ್ನ ನೆಲೆಯಿಂದ ಯಾಕೆ ಸರಿಯಲ್ಲ ಅಂತ ಕೇಳಿದರೆ, ಹಾಲು ಕೊಡುವ ಯಾವ ದನವು ಹಾಲು ಕುಡಿಯುವುದಿಲ್ಲ. ಅದು ಹುಲ್ಲು ತಿನ್ನುವುದು, ಅದು ಹಿಂಡಿ ತಿನ್ನುವುದು. ಕೆಟ್ಟದ್ದು ತಿಂದಂಥ, ಲೋಕದಲ್ಲಿ ಯಾರಿಗೂ ಬೇಡದೇ ಇರುವಂಥ ಹುಲ್ಲನ್ನು ತಿಂದಂಥ ದನ ಹಾಲು ಕೊಡುವುದಿಲ್ಲವೇ? ಭೂಲೋಕದಲ್ಲಿ ಕೆಟ್ಟದಿದ್ದು ನೀನು ಸ್ವೀಕರಿಸಿ ಒಳ್ಳೆಯದನ್ನು ಕೊಡಬೇಕಾದ ನೆಲೆಯಲ್ಲಿರಬೇಕು. ನೀನು ಅಹಂಕಾರದ ಮಾತುಗಳನ್ನಾಡಿ. ನಾನು ಹಾಗೆ. ಒಬ್ಬಳು ಹೆಣ್ಣಿಗೆ ಪತಿವ್ರತಾ ಧರ್ಮವೇ ರೂಪ, ಕೋಗಿಲೆಗೆ ಸ್ವರವೇ ರೂಪ, ಒಬ್ಬ ವ್ಯಕ್ತಿಗೆ ವಿದ್ಯೆಯೇ ರೂಪ, ಮುನಿಗೆ ಕ್ಷಮೆಯೇ ರೂಪ. ನೀನು ಎಷ್ಟು ಕೆಟ್ಟದ್ದು ಮಾತಾಡಿದರೂ ನಾನು ಕ್ಷಮಿಸಬೇಕು. ನನಗೆ ಕ್ರೋಧ ಬಂತು. ಇದಕ್ಕೆ ಉತ್ತರ ಒಂದು, ಕಾಲಗತಿ. ಕಾಲಗತಿಯಿಂದ ಈ ರೀತಿಯಾಗಿ ನೀನು ಅಹಂಕಾರಿಯಾಗಿ ಮಾತಾಡಿದೆ. ಕಾಲಗತಿಯಿಂದ ರಾಗದ್ವೇಷಾದಿ ವಿಕಾರಗಳನ್ನು ಮೀರಿದ ನಾನು ಕ್ರೋಧಗೊಂಡೆ. ಆದರೆ ಒಂದಿರುವೆ, ಲೋಕದಲ್ಲಿ ಎಲ್ಲರೂ ಎಲ್ಲವನ್ನು ಕಳೆದುಕೊಂಡಿದ್ದಾರೆ. ಯಾವಾಗಲೂ ತುಂಬ ತಪಸ್ಸಿನ ಸಂಪತ್ತು ಉಂಟು ಎನ್ನುವ ಅಹಂಕಾರ ಬೇಡ ಅಂತ ಆ ಶಕ್ತಿಯೇ ನನ್ನಿಂದ ಇದನ್ನು ಜಯ ಆಗುವ ಹಾಗೆ ನಿಮಗೆ ಶಾಪ ಕೊಡಲಿಕ್ಕೆ ಪ್ರೇರೇಪಿಸಿತೋ ಏನು? ಪ್ರಯೋಜನವತ್ತು ಯಜ್ಞ ಕೇಸು. ಯಜ್ಞ ಮಾಡಿದ ಕೂಡಲೇ ಫಲ ಸಿಗುವುದಿಲ್ಲ. ಯಜ್ಞ ಮಾಡಿದ ಮೇಲೆ ದೇವತೆಗಳು ಸಂತುಷ್ಟಿಕೊಂಡು ಕೆಲವು ಸಮಯ ಆದಮೇಲೆ ಮಳೆ ಸುರಿಸುವುದು. ಬಹುಶಃ ಅಷ್ಟು ದೀರ್ಘಕಾಲ ಹೋದರೆ ಮಂದಿಗಳು ಬದುಕುವುದಿಲ್ಲ ಅಂತ ಇರಬೇಕು. ನದಿಯಾಗಿ ಹರಿದು ಬಾ ಅಂತ ನಾನು ಶಾಪ ಕೊಡುವ ಹಾಗಾಗಿ, ಮಳೆ ಬಂದು ಲೋಕದಲ್ಲಿ ಬೆಳೆಯಾಗುವುದಕ್ಕಿಂತ ಬೇಗ ನೀನು ನದಿಯಾಗಿ ಹರಿದು ಬಂದರೆ ಲೋಕದಲ್ಲಿ ಬೆಳೆ ಆಗುತ್ತದೆ. ಆದರೆ ಒಂದು, ನಾನು ನದಿಯಾಗಿ ಬಾ ಅಂತ ಹೇಳಿ ಕೋಪದಿಂದ ಬರಬೇಕು. ಯಾಕೆ ನದಿಯಾಗಿ ಹೀಗೆ ಬರಬೇಕು ಅಂತ ಹೇಳಲಿಲ್ಲ. ನೀನು ಎಲ್ಲಿಯಾದರೂ ಪ್ರವಾಹವಾಗಿ ಬಂದರೆ ಲೋಕದ ಜನರು ಉಳಿಲಿಕ್ಕಿಲ್ಲ. ನೀನು ಗುಪ್ತಗಾಮಿನಿಯಾಗಿ ಬಂದರೆ ಬಂದು ಪ್ರಯೋಜನ ಆಗಲಿಕ್ಕಿಲ್ಲ. ತುಂಬಿದ ಸಿರಿಯಿಂದ ನಿನಗೆ ಶಾಪ ಕೊಟ್ಟ ಜಾಬಾಲಿಯನ್ನು ಕರು ಅಂತ ಭಾವಿಸೋಣ. ಕರು ಒಂದು ತಾಯಿ ದನಕ್ಕೆ ಕೆಚ್ಚಲಿಗೆ ಹಾದರೆ, ಕೆಚ್ಚಲಿಗೆ ಆದಂತಹ ಕರುವನ್ನು ಒದ್ದು ಬದಿಗೆ ಹಾಕುವುದಿಲ್ಲ. ಅವರು ತುಂಬಿದ ಕ್ಷೀರವನ್ನು ಆ ಕರುವಿಗೆ ಕೊಡುವುದು ಹೇಗೋ ಹಾಗೆ ತುಂಬಿದ ಸಿರಿಯಿಂದ ಕುಂಬಿನಿ ಮರೆತು ಹೋಗುವ ಹಾಗಲ್ಲ, ಕುಂಬಿನಿ ಮೆರೆವಂತೆ. ನದಿಗಳು ತುಂಬ ಬಂದಿದ್ದಾವಮ್ಮ, ತುಂಬ ಹುಟ್ಟಿದ್ದಾವೆ. ಆದರೆ ಎಲ್ಲ ನದಿ ನೆನಪಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಸಂತೋಷದಲ್ಲಿರುವಾಗ, ನಾವು ವಿಜೃಂಭಿಸ್ತಾ ಇರುವಾಗ ಕರತಾಡನ ಮಾಡುವ 1000 ಮಂದಿ ಅದು ನೆನಪು ಹೋಗ್ಬೋದು ನಮಗೆ. ಆದರೆ ನಾವು ಕಣ್ಣೀರು ಹರಿಸುತ್ತಿರುವಾಗ ನಮ್ಮ ಕಣ್ಣೀರನ್ನು ಒರೆಸಿದ ಒಂದು ಬೆರಳು ಯಾವನೂ ಮರೆಯಕೂಡದು. ಒಂದು ತೊಟ್ಟು ನೀರಿರದ ಈ ಸಂದರ್ಭದಲ್ಲಿ ನೀನು ನದಿಯಾಗಿ ಬಂದರೆ ನಿನ್ನನ್ನು ಯಾರೂ ಮರಿಲಿಕ್ಕಿಲ್ಲ. ಹಾಗಾಗಿ ನೆರೆಯಿತು, ತುಂಬಿದ ನದಿಯಾಗಿ ಹರಿದು. ಇದಕ್ಕೇನು ಪರಿಮಾರ್ಜ? ನಾವೆಲ್ಲ ಋಷಿಗಳಮ್ಮ. ಮಂತ್ರ ಹೇಳುವ ಬಾಯಿಯಲ್ಲಿಯೂ ಕೆಲವೊಮ್ಮೆ ಶಾಪವಾಕ್ಯ ಬರ್ತದೆ. ಯಾವತ್ತೂ ಕೆಟ್ಟ ಸ್ವರ ಬರದೇ ಇರುವುದು ಒಬ್ಬಳಲ್ಲಿ ಮಾತ್ರ, ಕಂಬು ಕಂಠಿ. ಶಂಖನಾದ ಮಾತ್ರ ಬರುವುದು, ಅನುಗ್ರಹ ಮಾತ್ರ ಬರುವುದು. ಆ ಶಂಖನಾದದ ಆ ಓಂಕಾರದಿಂದ ರಾಕ್ಷಸರ ನಾಶ, ಒಳ್ಳೆಯವರ ಉದ್ಧಾರ. ಕಂಬು ಕಂಠಿನಿ ಕಾವಳಂಬಿ. ನಾವು ಯಾರಮ್ಮ? ನಾವು ಕಾಲಗತಿಯಲ್ಲಿ ಬಂಧಿತರಾದವರು. ಕಾರಣಕ್ಕೆ ಕಾರಣಳಾದಂಥ ಆ ಆದಿಮಾಯಾದೇವಿಯಲ್ಲಿ, ಸರ್ವೇಶ್ವರಿಯಲ್ಲಿ ಕೇಳು. ನಾವು ಇಲ್ಲಿ ಏನಾದರೂ ಮಾಡುತ್ತೇವೆ ಅಂತ ಇದ್ದರೆ, ನಾವು ಏನಾದರೂ ಆಡುತ್ತೇವೆ ಅಂತ ಇದ್ದರೆ, ನಾವು ಏನಾದರೂ 4 ಮಂದಿಗೆ ಗುರುತಿಸಲ್ಪಟ್ಟಿದ್ದೇವೆ ಅಂತ ಆ ಸರ್ವೇಶ್ವರಿಯೇ ಕಾರಣ. ಅವಳು ಪರಿಹಾರ ಹೇಳ್ತಾಳೆ. ಅವಳನ್ನು ಕಲಿಸಬೇಕು. ನಾನು ದೇವೇಂದ್ರನನ್ನು ಕಂಡು ಭೂಲೋಕಕ್ಕೆ ಹೋಗಿ ಸಿಕ್ಕಿತಲ್ಲ ಪರಿಹಾರ. ಪಾಲುವುದಲೆ ವಿಮಲೆ ಜಗಜೀವಾಣ
ಸರ್ವೇಶ್ವರಿ ಅಂಬಿಕೆ ಕಾಪಾಡಬೇಕು ತಾಯಿ, ಕಾಪಾಡಬೇಕು. ಶರಣಮಾತಾಯ ಶಂಕರಿ ಮಹಿಮ ಶ್ರೀಕರ ಪರಮೇಶ್ವರ ಪ್ರಿಯೆ ವರಮುನಿ ಗಣಜಯ ಪರಮ ಮಂಗಲಕಾಯ ಗುರುಜಿನ ಜಯ ಅಮ್ಮ ಜಯ ಜಯ. ಗೋಮಾತೆ ಜಗಜ್ಜನನಿ ಸರ್ವೇಶ್ವರಿ ಲೋಕಶಂಕರಿ ಭಯ ನಿವಾರಣಿಯೇ ತಾಯೇ ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಸೇ 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 ನಮೋ. ಮಗಳಿಗೆ ಕಟ್ಟುಕೊಂಡಿದ್ದ ತಾಯಿಯೇ ನೀನೇ ಕಾಪಾಡಬೇಕು. ಜಯ 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 ಜಯ. ನೊಂದೆಯ ಮಗಳ ತಪದಂತದವ ಪರಮನಗೆ ಗೊಂದಿತರು ಶರಣವ ಇಂದು ಕರುಣಿಸಿದೆ ನಂದಿನಿಯೇ ನಿಂದರುಗೊಳ್ಳ ಮನವಿರವ ಮಗಳೇ ನಂದಿನಿ, ಆ, ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಸನ್ನೀಕರಿಸಿಕೊಂಡವಳು. ಹೌದು ತಾಯಿ. ಮುಖಾವಲೋಕನ ಮಾಡಿದೇನೆಂದಾದರೆ ಹಾ. ದುಃಖದ ಛಾಯೆ ಎದ್ದು ಕಾಣುತ್ತಾ ಉಂಟು. ಕಷ್ಟ ಬಂತೆ, ಹಾ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಅರ್ಹು ಮಗಳೇ. ಅಮ್ಮ, ನಾನು ಭೂಲೋಕಕ್ಕೆ ಬರಬೇಕು ಅಂತ ಜಾಬಾಲಿ ಮಾರ್ಚಿಗಳು ಅಪೇಕ್ಷೆ ಮಾಡಿ, ಸರಿ. ಆದ್ರೆ ಹ್ಮ್. ನನಗುಂಟಾದಂತ ಆ ಕೆಟ್ಟ ದುರಭಿಮಾನ ಹಾ. ನನ್ನಿಂದ ಬರುವುದಿಲ್ಲ ಅನ್ನೋ ಶಬ್ದವನ್ನು ಹೊರಡಿಸಿ ಹ್ಮ್. ಮಾತಿಗೆ ಮಾತು ಬೆಳೆದು ಕ್ರೋಧಗೊಂಡರು. ಹಾ. ನನಗೆ ಶಾಪವನ್ನು ಇಟ್ಟಿದ್ದಾರೆ. ನಿನ್ನನ್ನು ಪ್ರಾರ್ಥಿಸಿಕೊಂಡ್ರೆ ಶಾಪಕ್ಕೆ ಪರಿಮಾರ್ಜನೆ ಸಿಗ್ತದೆ ಅಂತ ಪರಿಹಾರವನ್ನು ಸೂಚಿಸಿದ್ದಾರೆ. ತಾಯಿ, ನನಗೆ ನೀನಲ್ಲದೆ ಬೇರೆ ಯಾರು ಇಲ್ಲ. ನೀನೇ ಗತಿ, ನೀನೇ ಮತಿ, ನೀನೇ ಸುದ್ದಿ. ಜಯ ಜಯ. ಸುರಭಿಸುತ ನಂದಿನಿಯಳ ತವ ಮನದೊಳಿರುವುದತಿ ಪ್ರಾತಿ ಮಗಳೇ ಹೌದಮ್ಮ. ತವ ಮನದೊಳಿರುವುದತಿ ಪ್ರಾತಿ ಮಗಳೇ ತರೆಯು ಸ್ವರ ಪಾತಾಳವಿ ಸ್ವಾರ್ಥಿಗಳ ಹೌದು ಮಗಳೇ. ಕೊರತೆ ಸಿಗುವುದಿಲ್ಲ ನಿಜದಿಯೇ ಹೌದಮ್ಮ? ನಿನ್ನ ಕಟಿಗಿಂದೋ ಮಗಳ ಸುರಭಿಸುತ್ತ ನಂದಿನಿ, ಅಮ್ಮ, ಮಗಳೇ, ಜಾಬಾಲಿಯ ಶಾಪದಿಂದ ದುಃಖಗೊಂಡಿದೆಯ. ಚಿಂತಿಸದಿರು ಮಗಳೇ. ಸ್ವಾರ್ಥಿಗಳಿರದಂತಹ ಪ್ರಪಂಚ ಉಂಟೆ. ಸ್ವರ್ಗ ಮರ್ತ್ಯ ಪಾತಾಳಗಳೆಂಬಂತಹ ಮೂರು ಲೋಕಗಳಲ್ಲೂ ಸ್ವಾರ್ಥಿಗಳೇ ತುಂಬಿದ್ದಾರೆ ಮಗಳೇ. ರಸೆಯಲ್ಲಿ ಯಾವತ್ತಿದ್ದರೂ ಋಷಿ ಶಾಪವೆನ್ನುವುದು ಹುಸಿಯಾಗುವುದಕ್ಕಿಲ್ಲ. ಸರಿ. ಹಾಗಾಗಿ ಜಾಬಾಲಿ ಕೊಟ್ಟ ಶಾಪದಂತೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯಲೇಬೇಕು ಮಗಳೇ. ಆದರೆ ಪರಿಹಾರವನ್ನು ನೀನು ಕೇಳುತ್ತಾ ಇದ್ದಿ. ನಾನು ಹೇಳುತ್ತೇನೆ ಕೇಳು. ಇನ್ನು ಮುಂದಕ್ಕೆ ನಿನ್ನ ಕಟಿ ಪ್ರದೇಶದಲ್ಲಿ ಆ, ನಿನಗೆ ಮಗಳಾಗಿ ಜನಿಸುವುದಕ್ಕಿದ್ದೇನೆ. ದರಿಯಲ್ಲಿ ಉಂಟಾದಂತಹ ಬರಗಾಲವನ್ನು ನೀಗಿಸುವುದಕ್ಕೆ ಬೇಕಾಗಿ ನಂದಿನಿ ನದಿಯಾಗಿ ಹರಿಮಗಳೇ, ಹಾಗೆ. ನಂದಿನಿ ನದಿಯಾಗಿ ಹರಿಮಗಳೇ, ನಂದಿನಿ ನದಿಯಾಗಿ ಹರಿಮಗಳೇ. ಒಲಿದು ಹರಿಸಿದ್ಲಲ್ಲ ನಮ್ಮಮ್ಮ. ನನ್ನ ಜೀವನ ಭಾವನವಾಯಿತು. ವೇದಲೋಕದಲ್ಲಿ ಮೇಲಿದ್ದೇನೆ, ನಾನೇ ದೊಡ್ಡೊಳೆಂದು ಅಹಂಕಾರ ತೊಲೆಗಳಿದ್ದ ಕಾಲಕ್ಕೆ ಪತನಗೊಂಡೆ. ಪತನವಾಯ್ತಲ್ಲ ಅಂತ ದುಃಖಿಸಬೇಕಾದ ಅಗತ್ಯ ಇಲ್ಲ. ಲೋಕಶಂಕರಿಯು ಹರಿಸಿದ್ದಾಳಲ್ಲ, ಹಾಗಾದ್ರೆ ತಡೆಯಾಗಿ ಏನು ಬೇಕಾದ ನನಗರಿಯದಲ್ವಾ?
ಸೊಗಸಾಗಿರುವ ಕನಕಾದ್ರ ಕನಕಾಗಿರಿಗಿರಿ ಶೃಂಗಕ್ಕೆ ಸೊಗಸಾಗಿರುವ ಕನಕಾದ್ರ ಶೃಂಗವೇ ಕನಕಗಿರಿಯ ಮೇಲೆ ಹೋಗಲಂದರೆ ಜಿಲ್ದ ಪರಜವೆನಾಗ ಸಂತೋಷದಿಂದ ಭಾಗ್ಯಶಿರವನು ಲೋಗರಿಗೆ ನಿರವಾಗಲೆನ್ನುತ್ತ ಸಾಗಿ ಬಂದನು ಭಾಗ್ಯಶಿರವನು ಲೋಗರಿಗೆ ನೆರವಾಗಲೆನ್ನುವ ಸಾಗಿ ಮಾಗ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗೆ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗೆ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿ ಆಗಸದ ಬೆಳ್ಕೊಡೆಯ ನೆರಳಿನಲ್ಲಿ ಎತ್ತರವಾಗಿ ಬೆಳೆದಂತ ಕನಕಗಿರಿಯ ಮೇಲೆ ನಾನು ನಿಂತು ಧರೆಗೆ ನೆರವಾಗುವ ಹಾಗೆ ನದಿಯಂತೆ ಹರಿಬೇಕಮ್ಮ ಅಂತ ಋಷಿಗಳು ಹೇಳಿದ್ದಾರೆ. ದಿನ ಹುಡುಕಬೇಕು ಅಂತಿಲ್ಲ. ಮಾಘ ಶುದ್ಧ ಪೌರ್ಣಿಮೆಯ ಶುಭ ದಿನ ಇವತ್ತು. ಹಿಂದೆ ಈ ಬೆಟ್ಟದ ತುದಿಯಿಂದ ನದಿಯಾಗಿ ಹರಿಯುವುದಕ್ಕೆ ಆರಂಭಿಸ್ತೇನೆ. ನಂದಿನಿ ನದಿಯಾಗುತ್ತೇನೆ, ನಂದಿನಿ ನದಿಯಾಗುತ್ತೇನೆ, ನಂದಿನಿ ನದಿಯಾಗುತ್ತೇನೆ. ಸರಗಿ ಸಪ್ತಾಹ ಈ ಬಾರಿ ಅಟ್ಟಾಹ 8 ದಿನಗಳೊಂದಿಗೆ ಇಲ್ಲಿ ಸಂಪನ್ನಗೊಂಡಿದೆ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಇದು ನಡೆಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವಳದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ಅರ್ಚಕ ವರ್ಗ, ಸಿಬ್ಬಂದಿ ವರ್ಗ ಇವರೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇಷ್ಟು ದಿನಗಳ ಕಾಲ ಅನೇಕ ಕಲಾವಿದರು, ಶ್ರೇಷ್ಠ, ಜ್ಯೇಷ್ಠ, ಹಿಮ್ಮೇಳ ಮುಮ್ಮೇಳ ಕಲಾವಿದರು ನಮ್ಮನ್ನು ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸರಯು ಬಾಲಯಕ್ಷವೃಂದದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಸಪ್ತಾಹವನ್ನು 1 ವರ್ಷ ಮುಂದೆ ಹಾಕಿದ್ದೇವೆ. ಬರುವ ವರ್ಷ ಇದೇ ಸ್ಥಳದಲ್ಲಿ ಇದೇ ಸಮಯದಲ್ಲಿ ಸಿಗೋಣ. ಎಲ್ರಿಗೂ ಶುಭವಾಗಲಿ. ಯಕ್ಷಗಾನ ವಿಶ್ವಗಾನ.